ಹಲೋ ಗೆಳೆಯರೆ, ಇಂದಿನ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಆಗಸ್ಟ್ 15ರ ಕನ್ನಡದಲ್ಲಿ ದಿ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೆ ಮುಂಚೆ ನಿಮಗೊಂದು ಸೂಚನೆ ಇದೆ. ಆಗಸ್ಟ್ 16 ಮತ್ತು 17ರಂದು ಸಂಜೆ 4 ಗಂಟೆಗೆ ಲಾ ಎಕ್ಸಲೆನ್ಸ್ ನೊಟ್ಟಿಗೆ ಲರ್ನ್ ಅಂಡ್ ಅಚೀವ್ ವಿತ್ ಲಾ ಎಕ್ಸಲೆನ್ಸ್ IAS ಅನ್ನುವಂಥ ಒಂದು ಪ್ರೋಗ್ರಾಮ್ ಅನ್ನ ಸಿಲೆಬಸ್ ಓರಿಯೆಂಟೇಷನ್ ಸೆಷನ್ ಅನ್ನ ಆಫ್ಲೈನ್ ಮೋಡ್ನಲ್ಲಿ ನಡೆಸಲಾಗ್ತಾ ಇದೆ. ಈ ಕಾರ್ಯಕ್ರಮಕ್ಕೆ ರಿಜಿಸ್ಟರ್ ಆಗೋದಕ್ಕೆ ನಮ್ಮ ಕಮೆಂಟ್ ಸೆಕ್ಷನ್ ಅಲ್ಲಿ ರಿಜಿಸ್ಟ್ರೇಷನ್ಗೆ ಲಿಂಕ್ ಅನ್ನು ಕೂಡ ನೀಡಲಾಗಿರುತ್ತೆ. ಇದರ ಬಗೆಗೆ ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ಗಳನ್ನು ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಬೆಂಗಳೂರಿನ ಲಾ ಎಕ್ಸಲೆನ್ಸ್ ಸಂಸ್ಥೆಯ ಡೈರೆಕ್ಟರ್ ಕೂಡ ಆಗಿರುವ ಪೊಲಿಟಿ ಫ್ಯಾಕಲ್ಟಿ ಕೂಡ ಆಗಿರುವಂತ ಗೀತಾ ಶಂಕರ್ ಮ್ಯಾಮ್ ಅವರು ಈ ಫ್ರೀ ಓರಿಯೆಂಟೇಷನ್ ಸೆಷನ್ ಅನ್ನ ಸಿಲೆಬಸ್ಗೆ ಸಂಬಂಧಪಟ್ಟಂತೆ ನಡೆಸ್ಕೊಡ್ತಾ ಇದ್ದಾರೆ. ಹಾಗೆ UPSC ತಯಾರಿಯನ್ನು ನಡೆಸೋದಕ್ಕೆ ಬೇಕಾಗುವಂತ ಟ್ರಿಕ್ಸ್ ಆಗಿರ್ಬೋದು, ಯಾವ ರೀತಿಯಾಗಿ ಸ್ಟ್ರಾಟಜಿ ಮಾಡ್ಕೊಳ್ಳೋದು ಒಳಿತಾಗುತ್ತೆ ಅನ್ನುವಂಥದ್ದನ್ನ ನೀವು ಇದರಿಂದ ತಿಳ್ಕೊಳ್ಬಹುದಾಗುತ್ತೆ. ಆಗಸ್ಟ್ 16 ಮತ್ತು 17ರಂದು ತಪ್ಪದೆ ಈ ಕಾರ್ಯಕ್ರಮವನ್ನ ಅಟೆಂಡ್ ಮಾಡಿ. ಇಂದಿನ ಮೊದಲ ಆರ್ಟಿಕಲ್ PM ಆಗಸ್ಟ್ 14th ವಿಲ್ ಬಿ ಡೇ ಟು ರೀಕಾಲ್ ಪಾರ್ಟಿಷನ್ ಟ್ರಾಮಾ ಅಂತ ಹೇಳಿ ತಿಳಿಸ್ತಾ ಇರ್ತಕ್ಕಂಥದ್ದು. ಆಗಸ್ಟ್ 14ರನ್ನ ಅವತ್ತು ಪಾಕಿಸ್ತಾನದವರು ಸ್ವಾತಂತ್ರ್ಯ ದಿನಾಚರಣೆಯನ್ನು ಕೂಡ ಆಚರಿಸ್ತಾರೆ. ಆಗಸ್ಟ್ 14ನ್ನ ಪಾರ್ಟಿಷನ್ ಹಾರರ್ಸ್ ರಿಮೆಂಬರೆನ್ಸ್ ಡೇ ಅಂತ ಹೇಳಿ ಗುರುತಿಸಲಾಗುತ್ತೆ ಇನ್ನು ಮುಂದೆ ಅಂತ ಹೇಳಿ ಭಾರತದ ಪ್ರಧಾನಮಂತ್ರಿಯವರು ತಿಳಿಸ್ತಾ ಇರ್ತಕ್ಕಂಥದ್ದು. ಯಾತಕ್ಕಾಗಿ ಅಂತ ಅಂದ್ರೆ ಭಾರತ ವಿಭಜನೆಗೊಂಡಾಗ ಆದಂಥ ಪಾರ್ಟಿಷನ್ ಸಂದರ್ಭದಲ್ಲಾದಂಥ ವೈಲೆನ್ಸ್ ಏನಿದೆ, ಇದು ಜಗತ್ತಿನಲ್ಲಿ ಬೇರೆ ಬೇರೆ ಸಂದರ್ಭಗಳಲ್ಲಾದಂಥ ವೈಲೆನ್ಸ್ಗಳಲ್ಲಿ ಅಂದರೆ ದೊಡ್ಡ ವೈಲೆನ್ಸ್ಗಳಾದಂಥ ಇನ್ಸಿಡೆಂಟ್ಸ್ಗಳನ್ನು ನಾವು ಲಿಸ್ಟ್ ಔಟ್ ಮಾಡಿದಾಗ ಪಾರ್ಟಿಷನ್ ಸಂದರ್ಭದಲ್ಲಿ ಭಾರತ ಮತ್ತು ಪಾಕಿಸ್ತಾನ ವಿಭಜನೆಗೊಂಡಂಥ ಸಂದರ್ಭದಲ್ಲಾದಂಥ ವೈಲೆನ್ಸ್ ಕೂಡ ಬಹುದೊಡ್ಡ ವೈಲೆನ್ಸ್ ಅಂತಾನೆ ನಾವು ಗುರುತಿಸ್ಬೋದಾಗತ್ತೆ. ಇಷ್ಟು ಹೆಚ್ಚಿನ ಮಟ್ಟಕ್ಕೆ ಸಾವು ನೋವುಗಳು ಕಂಡದ್ದಾಗಿರ್ಬೋದು ಅಥವಾ ಬೇರೆ ಬೇರೆ ಕೃತ್ಯಗಳು ಎಸಗಿದ್ದನ್ನು ನಾವು ನೆನಪಿಸ್ಕೊಳ್ಬೋದಾಗತ್ತೆ. ಈ ರೀತಿಯಾಗಿ ಇಂಥ ಒಂದು ಸನ್ನಿವೇಶವನ್ನ ಕಮೆಮೊರೇಟ್ ಮಾಡಲಿಕ್ಕೆ ಮತ್ತು ಮಿಲಿಯನ್ಸ್ ಆಫ್ ಇಂಡಿಯನ್ಸ್ ಆಗಿರ್ಬೋದು ಅವರ ಒಂದು ಸ್ಟ್ರಗಲ್ಸ್ ಮತ್ತು ಸ್ಯಾಕ್ರಿಫೈಸಸ್ ಅನ್ನ ಕಮೆಮೊರೇಟ್ ಮಾಡುವಂತ ಒಂದು ವಿಚಾರವಾಗಿ ಮತ್ತು ಭಾರತದ ವಿಭಜನೆಯ ನಂತರದಲ್ಲಿ ಯಾರೆಲ್ಲ ತಮ್ಮ ಹತ್ತಿರ ಇದ್ದಂಥವ್ರನ್ನ ತಮ್ಮ ಪ್ರೀತಿ ಪಾತ್ರರನ್ನ ಕಳ್ಕೊಂಡಿದ್ದಾರೆ ಅಂಥವ್ರಿಗೆ ಅವರು ಏನು ಟ್ರಾಮಾವನ್ನು ಫೇಸ್ ಮಾಡಬೇಕಾಗಿ ಬಂತು ಅವರೆಲ್ಲರಿಗೂ ಕೂಡ ಅವರೆಲ್ಲರ ಒಂದು ನೆನಪಿಗಾಗಿ ಇವತ್ತು ಪಾರ್ಟಿಷನ್ ಹಾರರ್ಸ್ ರಿಮೆಂಬರೆನ್ಸ್ ಡೇ ಅಂತ ಹೇಳಿ ಆಗಸ್ಟ್ 14ನ್ನ ಒಂದು ದಿನವನ್ನ ಮೀಸಲಿಡ್ತಾ ಇರ್ತಕ್ಕಂಥದ್ದನ್ನ ಪ್ರಧಾನಮಂತ್ರಿ ಮೋದಿ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಪಾರ್ಟಿಷನ್ ನಿಂದ ಸಾಕಷ್ಟು ನೋವನ್ನ ಭಾರತೀಯರು ಅನುಭವಿಸಬೇಕಾಗಿ ಬಂದಿದೆ. ಆ ನೋವು ಯಾವತ್ತಿಗೂ ಕೂಡ ಇಟ್ ಇಸ್ ಅನ್ಫರ್ಗೆಟಬಲ್ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆದ್ರೆ ಇಲ್ಲಿಂದ ನಾವು ಕಲಿಬೇಕಾಗಿರ್ತಕ್ಕಂಥದ್ದು ಏನು ಅಂತ ಅಂದ್ರೆ ನಮ್ಮ ಹಿಂದಿನ ಪೂರ್ವಜರು ಅಂದ್ರೆ ನಮಗಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡದಂಥವ್ರು ಹಿಂದಿನದವರು ಎಷ್ಟೆಲ್ಲ ಸಾವು ನೋವುಗಳನ್ನ ಎದುರಿಸಬೇಕಾಗಿ ಬಂತು, ಸ್ಟ್ರಗಲ್ಸ್ ಅಂಡ್ ಸ್ಯಾಕ್ರಿಫೈಸಸ್ ಯಾವ ರೀತಿ ಇತ್ತು ಅನ್ನುವಂಥದ್ದನ್ನ ನಾವು ಅರ್ಥಕೊಳ್ಬೇಕು. ಹಾಗೆ ಈ ಪಾರ್ಟಿಷನ್ ಇಂದ ನಾವು ಸೋಷಿಯಲ್ ಡಿವಿಷನ್ಸ್ ಅನ್ನ ಈ ಒಂದು ಸೊಸೈಟಿಯಿಂದ ರಿಮೂವ್ ಮಾಡುವಂತ ಒಂದು ಪಾಠವನ್ನ ಕಲಿಬೇಕು. ಡಿಸ್ಹಾರ್ಮೋನಿಯನ್ನ ತೆಗೆದುಹಾಕುವಂಥದ್ದು ಮತ್ತು ಸ್ಪಿರಿಟ್ ಆಫ್ ಒನ್ನೆಸ್ ಅಂದ್ರೆ ನಾವೆಲ್ಲರೂ ಒಂದೇ ಅನ್ನುವಂಥ ಒಂದು ಸ್ಪಿರಿಟ್ ಅನ್ನ ಸ್ಟ್ರೆಂಥನ್ ಮಾಡುವಂಥದ್ದನ್ನ ಈ ದಿನ ನಮಗೆ ಕಲಿಸ್ಕೊಡುತ್ತೆ. ಅಂದ್ರೆ ಪಾರ್ಟಿಷನ್ ಹಾರರ್ಸ್ ರಿಮೆಂಬರ್ಸ್ ಡೇಯ ಒಂದು ಇಂಪಾರ್ಟೆನ್ಸ್ ಏನು ಅಂದಾಗ ಇವೆಲ್ಲವೂ ಬರ್ತಾ ಹೋಗುತ್ತೆ. ಹಾಗೆ ಸೋಷಿಯಲ್ ಹಾರ್ಮೋನಿ, ಹ್ಯೂಮನ್ ಎಂಪವರ್ಮೆಂಟ್ ಇದೆಲ್ಲವನ್ನ ಸ್ಟ್ರೆಂಥನ್ ಮಾಡುವಂಥದ್ದನ್ನ ಈ ದಿನ ಗುರುತಿಸ್ತಾ ಹೋಗುತ್ತೆ ಇನ್ನು ಮುಂದೆ ಅನ್ನುವಂಥದ್ದನ್ನ ಪ್ರಧಾನಮಂತ್ರಿ ಮೋದಿ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇದಕ್ಕೆ ಅಪೋಸಿಷನ್ ಪಾರ್ಟಿಯ ಕೆಲವರ ರಿಜೆಕ್ಷನ್ ಕೂಡ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಅಂದ್ರೆ ಇದುವರೆಗೂ ಏನನ್ನು ಸಾಧಿಸೋದಕ್ಕಾಗಿಲ್ಲ ಈ ಸರ್ಕಾರ, ಹಾಗಾಗಿ ಈ ರೀತಿಯ ಬೇರೆ ಬೇರೆ ದಿನಗಳನ್ನ ಆಚರಣೆ ಮಾಡ್ತಾ ಇದೆ ಅನ್ನುವಂಥದ್ದಾಗಿರ್ಬೋದು, ಅಥವಾ ಈ ರೀತಿಯ ಒಂದು ದಿನವನ್ನ ಆಚರಣೆ ಮಾಡೋದ್ರ ಮುಖಾಂತರವಾಗಿ ಮತ್ತೆ ಭಾರತವನ್ನ ಪಾರ್ಟಿಷನ್ ಮಾಡೋದಕ್ಕೆ ಹೊರಟಿದ್ದಾರೆ ಅಂತ ಹೇಳಿ ಬೇರೆ ಬೇರೆ ರೀತಿಯ ಕ್ರಿಟಿಸಿಸಮ್ ಅನ್ನ ಕೂಡ ನಾವಿಲ್ಲಿ ಕಾಣಬಹುದಾಗಿರುತ್ತೆ. ಆದ್ರೆ ನಾವಿಲ್ಲಿ ನೆನ್ಪಿಟ್ಕೊಳ್ಬೇಕಾಗಿರುವಂಥದ್ದು ಪಾರ್ಟಿಷನ್ ಹಾರರ್ಸ್ ರಿಮೆಂಬರೆನ್ಸ್ ಡೇ ಅಂತ ಹೇಳಿ ಆಗಸ್ಟ್ 14ನ್ನ ಇನ್ನು ಮುಂದೆ ಗುರುತಿಸ್ತಾ ಹೋಗ್ತಾರೆ ಅನ್ನುವಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದ ಸ್ವಾತಂತ್ರ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳ್ಕೊಳ್ಳೋಣ. ಜೂನ್ 3ರ ಪ್ಲಾನ್ ಅಂತ ಕೂಡ ಇದನ್ನ ಗುರುತಿಸ್ತಾರೆ, ಅಥವಾ ಮೌಂಟ್ ಬ್ಯಾಟನ್ ಪ್ಲಾನ್ ಅಂತ ಕೂಡ ಇದನ್ನ ಕರೆಯುವಂಥದ್ದು. ಜೂನ್ 3ರಂದು ಪ್ರೆಸ್ ಕಾನ್ಫರೆನ್ಸ್ ನ ಸಂದರ್ಭದಲ್ಲಿ ಮೌಂಟ್ ಬ್ಯಾಟನ್ ಅವರು ಡೇಟ್ ಆಫ್ ಇಂಡಿಪೆಂಡೆನ್ಸ್ ಯಾವತ್ತು ಭಾರತಕ್ಕೆ ಅನ್ನುವಂಥದ್ದನ್ನ ತಿಳಿಸ್ತಾರೆ. ಅದು ಆಗಸ್ಟ್ 15 ಅಂತ ಹೇಳಿ. ಆಗಸ್ಟ್ 15ರಂದು ಭಾರತವನ್ನ ವಿಭಜನೆ ಮಾಡಲಾಗುತ್ತೆ, ಭಾರತಕ್ಕೆ ಸ್ವಾತಂತ್ರ್ಯವನ್ನ ಕೂಡ ನೀಡಲಾಗುತ್ತೆ ಅನ್ನುವಂಥದ್ದು ಆವತ್ತು ನಮಗೆ ತಿಳಿದಂತ ವಿಚಾರ ಆಗಿತ್ತು. ಪಾಕಿಸ್ತಾನದ ಟೈಮ್ ಝೋನ್ ಭಾರತಕ್ಕಿಂತಲೂ ಕೂಡ ಅರ್ಧ ಗಂಟೆ ಹಿಂದಿರುವಂತ ಟೈಮ್ ಝೋನ್. ಅಂದ್ರೆ ಭಾರತದ ನ್ಯೂ ಡೆಲ್ಲಿಯಲ್ಲಿ 6 ಗಂಟೆ ಆಗಿದ್ದಂಥ ಸಂದರ್ಭದಲ್ಲಿ ಇಸ್ಲಾಮಾಬಾದ್ನಲ್ಲಿ ಅಥವಾ ಪಾಕಿಸ್ತಾನದಲ್ಲಿ ಸಮಯ ಎಷ್ಟು ಅಂದಾಗ ಅಫಿಷಿಯಲ್ ಆಗಿ ಅಲ್ಲಿನ ಸಮಯ 5:30 ಅಂತ ಹೇಳಿ ಗುರುತಿಸ್ತಾರೆ. ಈ ರೀತಿ ನಮಗಿಂತಲೂ ಕೂಡ ಅರ್ಧ ಗಂಟೆ ಹಿಂದಿನ ಟೈಮ್ ಝೋನ್ ಅನ್ನ ಪಾಕಿಸ್ತಾನ ಹೊಂದಿರುವಂತ ಕಾರಣದಿಂದ ಪಾಕಿಸ್ತಾನದವರು ಒಂದು ದಿನ ಮುಂಚಿತವಾಗಿಯೇ ಆಗಸ್ಟ್ 14ನ್ನ ತಮ್ಮ ಸ್ವಾತಂತ್ರ್ಯ ದಿನಾಚರಣೆ ಅಂತ ಹೇಳಿ ಗುರುತಿಸ್ತಾರೆ.
ಆಗಸ್ಟ್ 15 ಭಾರತದ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಅಂತ ಹೇಳಿ ಗುರುತಿಸುವಂಥದ್ದು. ಇವತ್ತಿಗೆ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 74 ವರ್ಷಗಳು ತುಂಬಿ 75ನೇ ವರ್ಷದ ಸಂಭ್ರಮಾಚರಣೆಗೆ ನಾವು ಕಾಲಿಡ್ತಾ ಇರತಕ್ಕಂಥದ್ದು. ಹಾಗಾಗಿ ಇನ್ನು ಮುಂದಿನ ಈ ಇಡೀ ವರ್ಷ ಪೂರ್ತಿ ಈ ಅಮೃತ್ ಮಹೋತ್ಸವದ ಸಂಭ್ರಮವನ್ನು ಕೂಡ ನಾವು ಕಾಣಬಹುದಾಗುತ್ತೆ. 2022ಕ್ಕೆ ಭಾರತ ಸ್ವಾತಂತ್ರ್ಯ ಬಂದು 75 ವರ್ಷಗಳನ್ನ ಕಂಪ್ಲೀಟ್ ಮಾಡುತ್ತೆ ಅನ್ನುವಂಥ ಉದ್ದೇಶದಿಂದ ನಮ್ಮ ಹಲವಾರು ಯೋಜನೆಗಳನ್ನ 2022ಕ್ಕೆ ಗುರಿ ಮುಟ್ಟುವಂತ ಒಂದು ಯೋಜನೆಗಳನ್ನ ಭಾರತ ಸರ್ಕಾರ ಹಾಕೊಂಡಿರ್ತಕ್ಕಂಥದ್ದು. ಅದನ್ನ ಅಚೀವ್ ಮಾಡೋದಕ್ಕೆ ಅಂತ ಹೇಳಿ ಆ ಗುರಿಯತ್ತ ಕೂಡ ಸಾಗಿರೋದನ್ನ ನೆನಪಿಸ್ಕೊಳ್ಬಹುದು. ಹಾಗೆ ಇದೇ ಸಂದರ್ಭದಲ್ಲಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲಿನ ಒಂದು ನಾನ್ ಪರ್ಮನೆಂಟ್ ಮೆಂಬರ್ ಕೂಡ ಆಗಿರಬೇಕು ಅನ್ನುವಂಥ ಉದ್ದೇಶದಿಂದ ಆ ಒಂದು ಮೆಂಬರ್ಶಿಪ್ ಅನ್ನು ಕೂಡ ಭಾರತ ಸದ್ಯಕ್ಕೆ ಹೊಂದಿರತಕ್ಕಂಥದ್ದು. ಈ ನಿಟ್ಟಿನಲ್ಲಿ 2022ಕ್ಕೆ ಭಾರತ ಅಚೀವ್ ಮಾಡ್ತಾ ಇರುವಂತದ್ದು, ಮಾಡಬೇಕಾಗಿರುವಂತದ್ದು ಸಾಕಷ್ಟನ್ನು ನಾವು ಮುಂಬರುವಂತ ಈ ವರ್ಷ ಪೂರ್ತಿಯಲ್ಲಿ ಕಾಣಬಹುದಾಗಿರುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಭಾರತದ ವಿಭಜನೆಯ ಸಂದರ್ಭದಲ್ಲಿ ಮೌಂಟ್ ಬ್ಯಾಟನ್ ಅವರು ಏನಾಗಿದ್ರು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಆರ್ಟಿಕಲ್ ಇಂಡಿಯಾ ವರ್ಕಿಂಗ್ ಫಾರ್ ರಿಟರ್ನ್ ಆಫ್ ಕರ್ಮಪ ಅನ್ನುವಂಥದ್ದು. ಪ್ರಧಾನಮಂತ್ರಿ ಮೋದಿ ಅವರು ಒಂದು ಪಾಸಿಟಿವ್ ರಿಪ್ಲೈ ಅನ್ನ ನೀಡಿದ್ದಾರೆ. ಈ ರೀತಿಯ 17ನೇ ಕರ್ಮಪ್ಪ ಅಂತ ಹೇಳಿ ಗುರುತಿಸ್ಕೊಳ್ತಿರುವಂತ ಉಗ್ಯನ್ ಟ್ರಿನ್ಲೆ ಡೋರ್ಜೆ ಅವರನ್ನ ವಾಪಸ್ ಭಾರತಕ್ಕೆ ಕರೆಸ್ಕೊಳ್ಳೋದಕ್ಕೆ ಅಂತ ಹೇಳಿ ಸಿಕ್ಕಿಂ ಚೀಫ್ ಮಿನಿಸ್ಟರ್ ಅವರು ತಿಳಿಸ್ತಾ ಇರತಕ್ಕಂಥದ್ದು. ಸಿಎಂ ಪ್ರೇಮ್ ಸಿಂಗ್ ತಮಂಗ್ ಅವರು ತಿಳಿಸುವಂತೆ ಕರ್ಮಪ್ಪ ಅವರು 2017ರಲ್ಲಿ ಭಾರತವನ್ನ ಬಿಟ್ಟು ಹೊರಗೆ ಹೋಗಿದ್ದಂಥದ್ದು, ಯಾವುದೇ ವಾರ್ನಿಂಗ್ ಅನ್ನ ನೀಡದೆ. ಅವರು ನಂತರದಲ್ಲಿ ಡೊಮಿನಿಕಾದ ಸಿಟಿಸನ್ಶಿಪ್ ಅನ್ನ ಕೂಡ ಪಡ್ಕೊಂಡಿದ್ದಂಥವರಾಗಿದ್ರು. ಈಗ ವಾಪಸ್ ಭಾರತಕ್ಕೆ ಬರುವಂತ ಒಂದು ಅಭಿಲಾಷೆಯನ್ನು ಅವರು ವ್ಯಕ್ತಪಡಿಸಿದ್ದು, ಅವರನ್ನು ವಾಪಸ್ ಭಾರತಕ್ಕೆ ಕರೆಸ್ಕೊಳ್ಳುವಂತ ವಿಚಾರದಲ್ಲಿ ಪಾಸಿಟಿವ್ ರಿಪ್ಲೈ ಒಂದು PM ಮೋದಿ ಅವರಿಂದ ಬಂದಿದೆ ಅನ್ನುವಂಥದ್ದನ್ನ ಇಲ್ಲಿ ಸಿಕ್ಕಿಂನ ಚೀಫ್ ಮಿನಿಸ್ಟರ್ ಅವರು ತಿಳಿಸ್ತಾ ಇರ್ತಕ್ಕಂಥದ್ದು. ಕರ್ಮಪ್ಪ ಅಂತ ಅಂದ್ರೆ ಯಾರು ಅಂತ ಅಂದ್ರೆ ಬುದ್ಧಿಸಂನಲ್ಲಿ ನಾವು ಮುಖ್ಯವಾಗಿ ಟಿಬೇಟನ್ ಬುದ್ಧಿಸಂನಲ್ಲಿ 4 ಮೈನ್ ಸ್ಕೂಲ್ಸ್ ಗಳನ್ನ ಕಾಣ್ತೇವೆ. ಆ 4 ಮೈನ್ ಸ್ಕೂಲ್ಸ್ ಗಳಲ್ಲಿ ಒಂದು ಸ್ಕೂಲ್ ಕರ್ಮ ಕಗ್ಯೂ ಸ್ಕೂಲ್ ಅಂತ ಹೇಳಿ ಗುರುತಿಸುವಂತದ್ದು. ಇನ್ನು 3 ಸ್ಕೂಲ್ಸ್ಗಳು ಯಾವುವು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಯಾಕೆಂದ್ರೆ ನಾವೀಗಾಗಲೇ ನೋಡ್ತಾ ಇದ್ದೀವಿ, ಪ್ರತಿ ವರ್ಷವೂ ಕೂಡ UPSC ಪ್ರಿಲಿಮ್ಸ್ ನಲ್ಲಿ ಜೈನಿಸಂ ಅಥವಾ ಬುದ್ಧಿಸಂಗೆ ಸಂಬಂಧಪಟ್ಟಂತೆ ಖಂಡಿತ ಒಂದು ಪ್ರಶ್ನೆಯನ್ನಾದ್ರೂ ಕೇಳ್ತಾ ಬಂದಿರತಕ್ಕಂಥದ್ದು. ಹಾಗಾಗಿ ನಮಗೆ ಬುದ್ಧಿಸಂಗೆ ಸಂಬಂಧಪಟ್ಟಂತ ಯಾವುದೇ ವಿಚಾರ ಆದ್ರೂ ಕೂಡ ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ. ಟಿಬೇಟನ್ ಬುದ್ಧಿಸಂನಲ್ಲಿ 4 ಮೈನ್ ಸ್ಕೂಲ್ಸ್ ಗಳನ್ನ ಕಾಣ್ತೇವೆ. ಅದರಲ್ಲಿ ಕರ್ಮ ಕಗ್ಯೂ ಸ್ಕೂಲ್ ಕೂಡ ಒಂದಾಗಿರುತ್ತೆ. ಇನ್ನುಳಿದ 3 ಸ್ಕೂಲ್ಸ್ಗಳು ಯಾವುದು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ಕರ್ಮ ಕಗ್ಯೂ ಸ್ಕೂಲಿನ ಇಂಪಾರ್ಟೆನ್ಸ್ ಏನು ಅಂತ ಅಂದ್ರೆ ಇದು ಡೈರೆಕ್ಟ್ ಓರಲ್ ಟ್ರಾನ್ಸ್ಮಿಷನ್ ಇನ ಲೀನಿಯೇಜ್ ಆಗಿ ಇರುವಂತದ್ದು. ಇಲ್ಲಿ ಪರ್ಟಿಕ್ಯುಲರ್ ಎಂಫಸಿಸ್ ಅನ್ನ ಮೆಡಿಟೇಷನ್ಗೆ ನೀಡ್ತಾರೆ. ಹಾಗೆ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ಆಫ್ ಮೈಂಡ್ ಅನ್ನುವಂಥದ್ದು ಗೈಡೆನ್ಸ್ ಆಫ್ ದಿ ಟೀಚರ್ ನ ಮುಖಾಂತರವಾಗಿ ರಿಯಲೈಸ್ ಆಗುತ್ತೆ ಅನ್ನುವಂಥದ್ದನ್ನ ನಂಬುವಂತ ಸ್ಕೂಲ್ ಇದು ಕರ್ಮ ಕಗ್ಯೂ ಸ್ಕೂಲ್ ಆಗಿರುತ್ತೆ. ಈ ಒಂದು ಶಾಲೆಯ ಲೀನಿಯೇಜ್ ಅನ್ನುವಂಥದ್ದು ಬುದ್ಧನವರ ಐತಿಹಾಸಿಕವಾದಂತ ಟೀಚಿಂಗ್ಸ್ ಗಳ ಮೇಲೆ ಬೇಸ್ಡ್ ಆಗಿರುತ್ತೆ. ಇದರ ಬೇರು ಎಲ್ಲಿದೆ ಅಂತ ಅಂದಾಗ ಬುದ್ಧನಿಂದ ನೇರವಾದಂತ ಆ ಟೀಚಿಂಗ್ಸ್ ಗಳೇನಿತ್ತು ಅವುಗಳ ಬೇಸಿಸ್ ಆಗಿ ಇದರ ಒಂದು ಲೀನಿಯೇಜ್ ಅನ್ನು ನಾವು ಕಾಣಬಹುದಾಗುತ್ತೆ. ಮತ್ತು ಇವರ ಒಂದು ಟೀಚಿಂಗ್ಸ್ ಅಥವಾ ಇವರ ಒಂದು ನಂಬಿಕೆಗಳು ಪ್ರಾಕ್ಟಿಕಲ್ ವೇಸ್ ಟು ಎನ್ಲೈಟನ್ಮೆಂಟ್ ಅನ್ನ ಡೆವಲಪ್ ಆಗುವಂತ ಒಂದು ನಂಬಿಕೆಗಳು, ಆ ರೂಟ್ಸ್ ಗಳನ್ನ ಈ ಒಂದು ಸ್ಕೂಲ್ ಅನ್ನುವಂಥದ್ದು ಹೊಂದಿರತಕ್ಕಂಥದ್ದು. 12ನೇ ಶತಮಾನದಿಂದಲೂ ಕೂಡ ಕರ್ಮಪಾಸ್ ಗಳನ್ನ ಕರ್ಮ ಕಗ್ಯೂ ಲೀನಿಯೇಜ್ ಈ ಸ್ಕೂಲ್ ಏನಿದೆ ಈ ಶಾಲೆಯ ಹೆಡ್ಸ್ ಗಳು ಅಂತ ಹೇಳಿ ಮತ್ತು ಈ ಒಂದು ಡೈರೆಕ್ಟ್ ಟ್ರಾನ್ಸ್ಮಿಷನ್ ಲೀನಿಯೇಜ್ ಅನ್ನ ಕಂಟಿನ್ಯೂಷನ್ ಮಾಡುವಂತ ರೆಸ್ಪಾನ್ಸಿಬಿಲಿಟಿಯನ್ನ ಇವರು ಹೊಂದಿದ್ದಾರೆ ಅಂತ ಹೇಳಿ ಗುರುತಿಸಲಾಗ್ತಾ ಇದೆ. ಈ ಕರ್ಮ ಕಗ್ಯೂ ಶಾಲೆಗೆ ಸೇರಿದಂತ ಕರ್ಮಪ್ಪ ಆದಂತ 17ನೇ ಕರ್ಮಪ್ಪ ಅಂತ ಗುರುತಿಸಿಕೊಳ್ಳುವಂತ ಉಗ್ಯನ್ ಟ್ರಿನ್ಲೆ ಡೋರ್ಜೆ ಅವರು ಟಿಬೇಟ್ ನಲ್ಲಿ ಜನಿಸಿದಂಥದ್ದು. ಅವರು ತಮ್ಮ 14ನೇ ವಯಸ್ಸಿಗೆ ಡ್ರಾಮ್ಯಾಟಿಕ್ ಮ್ಯಾನರ್ ನಲ್ಲಿ ಭಾರತಕ್ಕೆ ಎಂಟ್ರಿ ಆಗ್ತಾರೆ 1999ರಲ್ಲಿ. ನಂತರದಲ್ಲಿ 2017ರವರೆಗೂ ಕೂಡ ಭಾರತದಲ್ಲೇ ಇದ್ದು ನಂತರದಲ್ಲಿ ಭಾರತ ಬಿಟ್ಟು ಹೊರನಡೀತಾರೆ. ಡೊಮಿನಿಕಾದ ಸಿಟಿಸನ್ ಕೂಡ ಆಗಿ ಗುರುತಿಸ್ಕೊಂಡಿರ್ತಕ್ಕಂಥವ್ರು. ಈಗ ಇವರು ವಾಪಸ್ ಭಾರತಕ್ಕೆ ಬರೋದಕ್ಕೆ ಇಚ್ಛೆ ಕೂಡ ಪಡ್ತಿದ್ದಾರೆ. ಅವರನ್ನ ಭಾರತಕ್ಕೆ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನ ಪ್ರಧಾನಮಂತ್ರಿ ಮೋದಿ ಅವರು ಇಲ್ಲಿ ನೀಡಿರ್ತಕ್ಕಂಥದ್ದು. ಇವರು ಸಿಕ್ಕಿಂನಲ್ಲಿ ಸಾಕಷ್ಟು ಪಾಪ್ಯುಲಾರಿಟಿಯನ್ನ ಹೊಂದಿರತಕ್ಕಂಥ ಕರ್ಮಪ್ಪ ಅಂತ ನಾವು ಗುರುತಿಸಬಹುದಾಗತ್ತೆ. ಕಳೆದ 4 ವರ್ಷಗಳಿಂದ ಭಾರತದಿಂದ ಆಚೆಯೇ ಉಳಿದಿದ್ರು ಕೂಡ ಇವರ ಪಾಪ್ಯುಲಾರಿಟಿ ಅನ್ನುವಂಥದ್ದು ಸಿಕ್ಕಿಂನಲ್ಲಿ ಹೆಚ್ಚಿನದಾಗೆ ಇರುವಂಥದ್ದು. ಈ 17ನೇ ಕರ್ಮಪ್ಪ ಧರ್ಮಶಾಲಾದಲ್ಲಿರ್ತಕ್ಕಂಥ ದೌಲಾದರ್ ರೇಂಜ್ ನ ಹತ್ತಿರದಲ್ಲಿರುವಂತ ಮೊನಾಸ್ಟ್ರಿಯಲ್ಲಿ ರಿಸೈಡ್ ಆಗಿದ್ದಂಥವ್ರು. ಸಿಕ್ಕಿಂ ಅನ್ನುವಂಥದ್ದು ಆಲ್ವೇಸ್ ಮೈಂಟೈನ್ ಮಾಡ್ತಾ ಬಂದಿದೆ ಸಿಕ್ಕಿಂ ರಾಜ್ಯ. ಈ ರಾಜ್ಯದಲ್ಲಿರ್ತಕ್ಕಂಥ ರೂಮ್ಟೆಕ್ ಮೊನಾಸ್ಟ್ರಿ ಏನಿದೆ ಇಲ್ಲಿನ ಸೆರೆಮೋನಿಯಲ್ ಹೆಡ್ ಆಗಿ ಇವರನ್ನ ಗುರುತಿಸ್ತಾ ಬಂದಿರತಕ್ಕಂಥದ್ದು. ಯಾವ ಮೊನಾಸ್ಟ್ರಿ ಯಾವ ಸಿಟಿಯಲ್ಲಿ ಇದೆ ಅನ್ನುವಂಥದ್ದು ಕೂಡ ಅಥವಾ ಯಾವ ಸ್ಟೇಟ್ ನಲ್ಲಿ ಬರುತ್ತೆ ಅನ್ನುವಂಥದ್ದು ಕೂಡ ಪ್ರಿಲಿಮ್ಸ್ ನ ದೃಷ್ಟಿಯಿಂದ ಬಹಳನೇ ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ. ಈ ರೀತಿಯ ಪ್ರಶ್ನೆಗಳನ್ನ ಕೂಡ ನಾವು UPSC ಪ್ರಿಲಿಮ್ಸ್ ನಲ್ಲಿ ಅಥವಾ KPSCಯ ಸಾಕಷ್ಟು ಪರೀಕ್ಷೆಗಳಲ್ಲಿ ಕಾಣಬಹುದಾಗಿರುತ್ತೆ.
ದಲೈಲಾಮಾ ಅವರ ಮುಂದಿನ ಸಕ್ಸೆಸರ್ ಯಾರು ಅನ್ನುವಂಥದ್ದನ್ನ ಹುಡುಕುವಲ್ಲಿ ಇವರು ಇಂಪಾರ್ಟೆನ್ಸ್ ಅನ್ನ ಹೊಂದುತ್ತಾರೆ. ಇವರು ಕೂಡ ಇವರ ಒಂದು ರೋಲ್ ಕೂಡ ಮುಖ್ಯವಾಗಿರುತ್ತೆ. ಈ ರೀತಿಯ ದಲೈಲಾಮಾ ಅವರ ಮುಂದಿನ ಒಬ್ಬ ಸಕ್ಸೆಸರ್ ಯಾರು ಅಂತ ಹೇಳಿ ಗುರುತಿಸುವಲ್ಲಿ ಅನ್ನುವಂಥದ್ದನ್ನ ಕೂಡ ಇಲ್ಲಿ ನಾವು ಕಾಣಬಹುದಾಗುತ್ತೆ. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ 4 ಮೈನ್ ಟಿಬೇಟನ್ ಸ್ಕೂಲ್ಸ್ ಆಫ್ ಬುದ್ಧಿಸಂನ ಪೈಕಿ ಕರ್ಮ ಕಗ್ಯುವನ್ನು ಹೊರತುಪಡಿಸಿ ಇನ್ನುಳಿದ ಸ್ಕೂಲ್ಸ್ ಯಾವುವು ಅನ್ನುವಂಥದ್ದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೇನೆ ಯಾವ ಯಾವ ಮೊನಾಸ್ಟ್ರಿ ಯಾವ ಯಾವ ಸ್ಟೇಟ್ ನ ಅಡಿಯಲ್ಲಿ ಬರುತ್ತೆ ಅನ್ನುವಂಥದ್ದನ್ನ ನೀವು ತಪ್ಪದೆ ಒಂದು ಕಡೆ ನೋಟ್ ಡೌನ್ ಮಾಡ್ಕೊಳ್ಳಿ. ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆನ್ಸ್ ಅನ್ನ ಹೊಂದಿರುತ್ತೆ. ಮುಂದಿನ ಆರ್ಟಿಕಲ್, ಕೇಜ್ರಿವಾಲ್ ಅಪ್ರೂವ್ಸ್ ರೋಲ್ಔಟ್ ಆಫ್ ದೇಶಭಕ್ತಿ ಕರಿಕ್ಯುಲಮ್ ಅನ್ನುವಂಥದ್ದು. ದೇಶಭಕ್ತಿಗೆ ಸಂಬಂಧಪಟ್ಟಂತೆ ಒಂದು ಕರಿಕ್ಯುಲಮ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂತ ಒಂದು ಕಾರ್ಯವನ್ನ ಕೇಜ್ರಿವಾಲ್ ಅವರು ಮಾಡ್ತಾ ಇದ್ದಾರೆ ದೆಹಲಿಯಲ್ಲಿ. ಇದೇ ಮೊದಲ ಬಾರಿಗೆ ಅಪಾರ್ಟ್ ಸೈನ್ಸ್, ಸೋಷಿಯಲ್, ಮ್ಯಾಥಮೆಟಿಕ್ಸ್ ಅಂತ ಏನಿ ಸಬ್ಜೆಕ್ಟ್ಸ್ ಗಳನ್ನ ನಾವು ಓದ್ತೇವೆ ಅದನ್ನ ಹೊರತುಪಡಿಸಿ ದೇಶಭಕ್ತಿಗೆ ಸಂಬಂಧಪಟ್ಟಂತೆ ಒಂದು ಕರಿಕ್ಯುಲಮ್ ಅನ್ನ ಶಾಲೆಯಲ್ಲಿ ಇಂಟ್ರೊಡ್ಯೂಸ್ ಮಾಡುವಂತ ಕಾರ್ಯವನ್ನ ಕೇಜ್ರಿವಾಲ್ ಅವರು ಮಾಡ್ತಾ ಇದ್ದಾರೆ. ಅದನ್ನ ರೋಲ್ ಔಟ್ ಮಾಡೋದಕ್ಕೆ ಅಪ್ರೂವಲ್ ಅನ್ನ ಕೂಡ ಈಗ ನೀಡಲಾಗಿರ್ತಕ್ಕಂಥದ್ದು 75ನೇ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಯಲ್ಲಿರ್ತಕ್ಕಂಥ ಈ ಸಂದರ್ಭದಲ್ಲಿ ಇದನ್ನ ನಾವು ಡೆಲ್ಲಿಯಲ್ಲಿ ಕಾಣಬಹುದಾಗಿರುತ್ತೆ. ಯಂಗ್ ಮೈಂಡ್ಸ್ ಅಲ್ಲಿ ಪ್ಯಾಟ್ರಿಯಾಟಿಸಮ್ ಅನ್ನ ಇನ್ಕಲ್ಕೇಟ್ ಮಾಡುವಂಥದ್ದು ಇದಕ್ಕಿರುವಂತ ಮುಖ್ಯವಾದಂತ ಒಂದು ಉದ್ದೇಶ ಆಗಿರುತ್ತೆ. ಇದರ ಫೋಕಸ್ ಏನು ಈ ಒಂದು ಪ್ರೋಗ್ರಾಮ್ ಇಂದು ಅಂತ ಅಂದಾಗ ವ್ಯಾಲ್ಯೂಸ್ ಗಳನ್ನ ಇಂಪಾರ್ಟ್ ಮಾಡುವಂಥದ್ದು, ಮೌಲ್ಯಗಳನ್ನ ಮಕ್ಕಳಲ್ಲಿ ಬೆಳೆಸುವಂಥದ್ದು, ಕಾಂಪಿಟೆನ್ಸೀಸ್ ಗಳನ್ನ ಬೆಳೆಸುವಂಥದ್ದು ಮತ್ತು ವಿದ್ಯಾರ್ಥಿಗಳ ಬಿಹೇವಿಯರ್ಸ್ ಗಳನ್ನ ಸರಿಯಾದ ರೀತಿಯಲ್ಲಿ ತಿದ್ದುವಂಥದ್ದು. ಇದೆಲ್ಲದರೊಟ್ಟಿಗೆ ಭಾರತದ ಕಲ್ಚರ್ ಆಫ್ ಡೆಮಾಕ್ರಸಿ ಏನಿದೆ ಇದರಲ್ಲಿ ಎಫೆಕ್ಟಿವ್ ಆಗಿ ಈ ಮಕ್ಕಳು ಮುಂದಿನ ದಿನಗಳಲ್ಲಿ ಪಾರ್ಟಿಸಿಪೇಟ್ ಆಗೋದಕ್ಕೆ ಬೇಕಾಗುವಂಥದ್ದನ್ನ ಅವರಲ್ಲಿ ಅಭಿವೃದ್ಧಿಪಡಿಸುವಂಥದ್ದು ಮುಖ್ಯವಾದಂತ ಗುರಿಗಳಾಗಿರುತ್ತೆ. ಇನ್ನ ಈ ಒಂದು ಫ್ರೇಮ್ವರ್ಕ್ ಅನ್ನುವಂಥದ್ದು, ದೇಶಭಕ್ತಿಯ ಕರಿಕ್ಯುಲಮಿನ ಫ್ರೇಮ್ವರ್ಕ್ ಅನ್ನುವಂಥದ್ದು 3 ಗೋಲ್ಸ್ಗಳನ್ನ 3 ಪ್ರೈಮರಿ ಗೋಲ್ಸ್ಗಳನ್ನ ಹೊಂದಿರುತ್ತೆ. ಅದು ಯಾವುದು ಅಂತ ಅಂದ್ರೆ ಇನ್ಸ್ಟಿಲಿಂಗ್ ಅ ಫೀಲಿಂಗ್ ಆಫ್ ಪ್ರೈಡ್ ಫಾರ್ ದ ಕಂಟ್ರಿ, ಬಿಲ್ಡಿಂಗ್ ಅಂದ್ರೆ ಭಾರತ ಅಂತ ಹೇಳಿ ಏನ್ ಅದನ್ನ ಹೇಳ್ಕೊಳ್ಳುವಂತ ಒಂದು ಫೀಲ್ ಇರುತ್ತೆ ಅದರಲ್ಲಿ ಒಂದು ಹೆಮ್ಮೆಯನ್ನ ತುಂಬುವಂಥದ್ದು. ಅಂದ್ರೆ ನಮ್ಮ ರಾಷ್ಟ್ರ ಅಂದಾಕ್ಷಣ ಒಂದು ಹೆಮ್ಮೆಯ ಫೀಲ್ ಬರುವಂತೆ ಈ ರೀತಿ ಒಂದು ಹೆಮ್ಮೆಯನ್ನ ಮಕ್ಕಳಲ್ಲಿ ಇನ್ಕಲ್ಕೇಟ್ ಮಾಡುವಂಥದ್ದು. ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಗಳ ಕುರಿತಂತೆ, ಅಂದ್ರೆ ನಾವು ಈ ದೇಶದ ಪ್ರಜೆ ಅಂದಾಗ ಅಥವಾ ನಾವು ಈ ದೇಶದ ಭಾಗವಾಗಿರುವಂತ ನಾಗರಿಕರು ಅಂತ ಅಂದಾಗ ಅವರಿಗಿರ್ಬೇಕಾದಂತ ರೆಸ್ಪಾನ್ಸಿಬಿಲಿಟೀಸ್ ನ ಕುರಿತಂತೆ ಅವೇರ್ನೆಸ್ ಅನ್ನ ಬಿಲ್ಡ್ ಮಾಡುವಂಥದ್ದು, ನಮ್ಮ ದೇಶದ ಕಡೆಗೆ ನಮ್ಮ ಜವಾಬ್ದಾರಿಯನ್ನ ಬೆಳೆಸುವಂಥದ್ದು ಮತ್ತು ದೇಶಕ್ಕಾಗಿ ಸ್ಯಾಕ್ರಿಫೈಸ್ ಮಾಡುವಂತ ಒಂದು ಕಮಿಟ್ಮೆಂಟ್ ಅನ್ನ ನಮ್ಮಲ್ಲಿ ಬೆಳೆಸುವಂಥದ್ದು. ಇದಕ್ಕಾಗಿ ನಮ್ಮಲ್ಲಿ ದೇಶಭಕ್ತಿಯ ಕುರಿತಂತೆ ಕರಿಕ್ಯುಲಮ್ ಅನ್ನುವಂಥದ್ದು ಅವಶ್ಯಕ. ಹಾಗಾಗಿ ಇಂಥ ಒಂದು ಕರಿಕ್ಯುಲಮ್ ಅನ್ನ ಇಂಟ್ರೊಡ್ಯೂಸ್ ಮಾಡುವಂಥದ್ದನ್ನ ಡೆಲ್ಲಿಯಲ್ಲಿ ಇದು ರೋಲ್ ಔಟ್ ಆಗ್ತಾ ಇದೆ. ಇದಕ್ಕೆ ಕೇಜ್ರಿವಾಲ್ ಅವರು ಅಪ್ರೂವಲ್ ಅನ್ನ ನೀಡಿರ್ತಕ್ಕಂಥದ್ದನ್ನ ಕಾಣಬಹುದಾಗುತ್ತೆ. ದೇಶಭಕ್ತಿ ಕರಿಕ್ಯುಲಮ್ ಕಮಿಟಿ ಅನ್ನುವಂಥದ್ದು ಫ್ರೇಮ್ವರ್ಕ್ ಅನ್ನ ಸಬ್ಮಿಟ್ ಮಾಡಿದೆ. ಡೀಟೈಲ್ಡ್ ಡೆಲಿಬ್ರೇಷನ್ಸ್ ಮತ್ತು ಎಕ್ಸ್ಟೆನ್ಸಿವ್ ಕನ್ಸಲ್ಟೇಷನ್ ಅನ್ನ ಕಳೆದ 2 ವರ್ಷಗಳಿಂದಲೂ ಕೂಡ ನಡೆಸಿ ಈಗ ಇದಕ್ಕೆ ಸಂಬಂಧಪಟ್ಟಂತ ಒಂದು ಫ್ರೇಮ್ವರ್ಕ್ ಅನ್ನ ಸಬ್ಮಿಟ್ ಮಾಡಿರ್ತಕ್ಕಂಥದ್ದು. ಈ ಒಂದು ಕರಿಕ್ಯುಲಮ್ ಅನ್ನುವಂಥದ್ದು ಡೀಪ್ ಸೆನ್ಸ್ ಆಫ್ ರೆಸ್ಪೆಕ್ಟ್ ಅನ್ನ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಕಡೆಗೆ ಬೆಳೆಸೋದು ಕಡೆಗೆ ಮತ್ತು ಭಾರತದಲ್ಲಿ ಮೌಲ್ಯಗಳು ಮತ್ತು ಮೌಲ್ಯಗಳನ್ನ ಏನ್ ಪಾಲಿಸ್ತೇವೆ ಆ ಮೌಲ್ಯಗಳನ್ನ ಆಕ್ಷನ್ ರೂಪದಲ್ಲಿ ತರೋದಕ್ಕೆ, ಮೌಲ್ಯಗಳಿವೆ ಅವುಗಳನ್ನ ಆಕ್ಷನ್ ರೂಪದಲ್ಲಿ ತರೋದಕ್ಕೆ ಇರುವಂತ ಗ್ಯಾಪ್ ಏನಿದೆ ಈ ಗ್ಯಾಪ್ಗೆ ಬ್ರಿಡ್ಜ್ ಅನ್ನ ಕಟ್ಟುವಂಥದ್ದು, ಬ್ರಿಡ್ಜ್ ಮಾಡುವಂತ ಕಾರ್ಯವನ್ನ ಈ ಒಂದು ಕರಿಕ್ಯುಲಮ್ ಅನ್ನುವಂಥದ್ದು ಗುರಿಯಾಗಿ ಇಟ್ಕೊಂಡಿರ್ತಕ್ಕಂಥದ್ದು. ಇದರ ಒಂದು ಇಂಪ್ಲಿಮೆಂಟೇಷನ್ ಮೆಥಡಾಲಜಿ ಅನ್ನುವಂಥದ್ದು ಚೈಲ್ಡ್ ಸೆಂಟ್ರಿಕ್ ಆಗಿರುತ್ತೆ. 5 ಸ್ಟೇಜ್ ಪ್ರೋಸೆಸ್ ನಲ್ಲಿ ನಾವು ಇದನ್ನ ಕಾಣಬಹುದಾಗಿರುತ್ತೆ. ಅವು ಯಾವುದು ಅಂತ ಅಂದ್ರೆ ಶಾಲೆಯಲ್ಲಿ ಕ್ಲಾಸ್ ರೂಮ್ ನಲ್ಲಿ ಡಿಸ್ಕಷನ್ಸ್ ನ ಮುಖಾಂತರವಾಗಿ ಟೀಚರ್ ಇದನ್ನ ಇನಿಶಿಯೇಟ್ ಮಾಡ್ತಾರೆ, ಇದು ಒಂದು ಹಂತ ಆಗುತ್ತೆ. ನಂತರದಲ್ಲಿ ಕ್ಲಾಸ್ ರೂಮ್ ಡಿಸ್ಕಷನ್ ಸ್ಟೂಡೆಂಟ್ಸ್ ಗಳ ಮಧ್ಯದಲ್ಲಿ ಟೀಚರ್ ಈ ರೀತಿಯ ಒಂದು ಡಿಸ್ಕಷನ್ ಆಗುವಂತೆ ಮಾಡ್ತಾರೆ, ಆಗ ಸ್ಟೂಡೆಂಟ್ಸ್ ಗಳ ಮಧ್ಯದಲ್ಲಿ ಡಿಸ್ಕಷನ್ ಆಗುವಂಥದ್ದು 2ನೇ ಹಂತವಾದ್ರೆ. ಕ್ಲಾಸ್ ರೂಮ್ ಆಕ್ಟಿವಿಟೀಸ್ ಗಳನ್ನ ಮಾಡುವಂಥದ್ದು, ಗ್ರೂಪ್ ವರ್ಕ್ ನ ರೀತಿಯಲ್ಲಿ ಆಕ್ಟಿವಿಟೀಸ್ ಗಳನ್ನ ಮಾಡಿ ಒನ್ನೆಸ್ ಅನ್ನುವಂತ ಒಂದು ಕಲ್ಚರ್ ಅನ್ನ ಬಿಲ್ಡ್ ಮಾಡುವಂಥದ್ದು ಮತ್ತು ಹೋಮ್ ವರ್ಕ್ ಅನ್ನ ಫ್ಯಾಮಿಲಿಯೊಟ್ಟಿಗೆ ಎಂಗೇಜ್ ಮಾಡಿಕೊಂಡು ಈ ದೇಶಭಕ್ತಿಯ ಕರಿಕ್ಯುಲಮ್ಗೆ ಸಂಬಂಧಪಟ್ಟಂತ ಹೋಮ್ ವರ್ಕ್ ಗಳನ್ನ ಫ್ಯಾಮಿಲಿಯನ್ನ ಎಂಗೇಜ್ ಮಾಡಿಕೊಂಡು ಮಾಡುವಂಥದ್ದು. ಈ ಮೂಲಕ ಅವರಲ್ಲೂ ಕೂಡ ಇಂಥ ಒಂದು ದೇಶಭಕ್ತಿಯನ್ನ ಬೆಳೆಸುವಂಥದ್ದು ಮತ್ತು ನಮ್ಮ ಸುತ್ತಲಿನ ಕಮ್ಯುನಿಟಿಯನ್ನ ಕೂಡ ಎಂಗೇಜ್ ಮಾಡ್ಕೊಳ್ಳುವಂಥದ್ದು. ಈ ದೇಶಭಕ್ತಿಯ ಕರಿಕ್ಯುಲಮ್ಗೆ ಸಂಬಂಧಪಟ್ಟಂತೆ, ದೇಶಭಕ್ತಿಗೆ ಸಂಬಂಧಪಟ್ಟಂತೆ ಮತ್ತು ರಾಷ್ಟ್ರವನ್ನ ಅಭಿವೃದ್ಧಿಪಡಿಸುವಂತ ಕೆಲವು ಕಾರ್ಯಗಳಲ್ಲಿ ಫ್ಯಾಮಿಲಿಯನ್ನ ಕಮ್ಯುನಿಟಿಯನ್ನ ಎಂಗೇಜ್ ಮಾಡ್ಕೊಳ್ಳುವಂತ ಹೋಮ್ವರ್ಕ್ ಗಳನ್ನ ನೀಡುವಂಥದ್ದು ಮತ್ತು ಸೆಲ್ಫ್ ರಿಫ್ಲೆಕ್ಷನ್ ಅನ್ನ ಮಾಡ್ಕೊಳ್ಳುವಂಥದ್ದು. ಈ ರೀತಿ 5 ಸ್ಟೇಜ್ ಪ್ರೋಸೆಸ್ ಅನ್ನ ಚೈಲ್ಡ್ ಸೆಂಟ್ರಿಕ್ ಮೆಥಡಾಲಜಿಯಲ್ಲಿ ಈ ಒಂದು ದೇಶಭಕ್ತಿ ಕರಿಕ್ಯುಲಮ್ ಅನ್ನುವಂಥದ್ದು ಹೊಂದಿರುತ್ತೆ. ಇದರ ಕುರಿತಂತೆ ಕೆಪಿಎಸ್ಸಿಯ ಪರೀಕ್ಷೆಗಳಲ್ಲಿ ನೇರವಾದಂತಹ ಪ್ರಶ್ನೆಯನ್ನು ಕೇಳಬಹುದು. ದೇಶಭಕ್ತಿ ಕರಿಕ್ಯುಲಮ್ ಅನ್ನ ಇತ್ತೀಚೆಗೆ ಯಾವ ಒಂದು ಸರ್ಕಾರ ಅನ್ನುವಂಥದ್ದು ಹೊರತಂತು ಅನ್ನುವಂಥದ್ದನ್ನ ಅಥವಾ ಎಲ್ಲಿ ನಾವು ಮೊದಲ ಬಾರಿಗೆ ಕಾಣ್ತಾ ಇದ್ದೇವೆ ಅಂದಾಗ ಡೆಲ್ಲಿಯಲ್ಲಿ ಕೇಜ್ರಿವಾಲ್ ಸರ್ಕಾರ ಹೊರತರ್ತಾ ಇದೆ ಅನ್ನುವಂಥದ್ದು ಅಥವಾ ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನ ನಾವು ಇವತ್ತು ಕಾಣಬಹುದಾಗುತ್ತೆ. ಅದರಲ್ಲೂ ಕರೋನಾ ಅನ್ನುವಂಥ ಹಿನ್ನೆಲೆಯಲ್ಲಿ ಶಾಲೆಯ ಸಮಯ ಕಡಿಮೆ ಆಯಿತು ಅಂತ ಹೇಳಿ ಸಿಲೆಬಸ್ ಅನ್ನ
ಕಟ್ ಮಾಡ್ತಿರ್ತಕ್ಕಂಥದ್ದು. ಆಗ ಸಿಲೆಬಸ್ನಲ್ಲಿ ಮುಖ್ಯವಾಗಿ ನಮ್ಮಲ್ಲಿ ವ್ಯಾಲ್ಯೂಸ್ ಅನ್ನ ಇನ್ಕಲ್ಕೇಟ್ ಮಾಡುವಂತ ಹಲವಾರು ಪೋರ್ಷನ್ ಬಿಟ್ಟೋಗ್ತಾ ಇದೆ ಅನ್ನುವಂಥದ್ದು ಹಲವಾರು ಕಡೆಯಿಂದ ಕಂಪ್ಲೇಂಟ್ಸ್ ಕ್ರಿಟಿಸಿಸಮ್ ಆದಾಗ ಇಲ್ಲಿ ನಾವು ಕಾಣಬಹುದು ದೇಶಭಕ್ತಿಗೆ ಸಂಬಂಧಪಟ್ಟಂತೆ ಮತ್ತೊಂದು ಕರಿಕ್ಯುಲಮ್ ಅನ್ನುವಂಥದ್ದು ಇಂಟ್ರೊಡ್ಯೂಸ್ ಆಗ್ತಾ ಇದೆ ಡೆಲ್ಲಿಯ ಸರ್ಕಾರದ ಅಡಿಯಲ್ಲಿ ಅಂತ ಹೇಳಿ. ಇದು ಎಲ್ಲೋ ಒಂದು ಕಡೆಗೆ ಭಾರತದಲ್ಲಿ ಕಳೆದ 74 ವರ್ಷಗಳಿಂದಲೂ ಆಗದೇ ಇರುವಂತ ಒಂದು ಒಳ್ಳೆಯ ಕಾರ್ಯ ಅಂತ ಹೇಳಿ ನಾವು ಗುರುತಿಸಬಹುದಾಗುತ್ತೆ. ಯಾಕೆಂದ್ರೆ ದೇಶಭಕ್ತಿ ಪ್ಯಾಟ್ರಿಯಾಟಿಸಮ್ ಅಂದ ತಕ್ಷಣ ನಾವು ಕಾಣಬಹುದಾಗುತ್ತೆ ಜಪಾನ್ ಅಂತ ಕೆಲವು ಕಂಟ್ರೀಸ್ಗಳಲ್ಲಿನ ಉದಾಹರಣೆಗಳನ್ನ ನಾವು ಕಾಣ್ತಾ ಇರ್ತೇವೆ. ಆ ರೀತಿಯ ಒಂದು ದೇಶಭಕ್ತಿ ಅನ್ನುವಂಥದ್ದು ನಮ್ಮಲ್ಲಿನ ಮಕ್ಕಳಲ್ಲೂ ಕೂಡ ಇನ್ಕಲ್ಕೇಟ್ ಆಗಬೇಕು ಅಂತ ಅಂದ್ರೆ ಶಾಲೆಯಲ್ಲಿ ಇಂಥ ಒಂದು ಕರಿಕ್ಯುಲಮ್ ಅನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಬಹಳನೇ ವೆಲ್ಕಮಿಂಗ್ ಸ್ಟೆಪ್ ಅಂತ ಹೇಳಿ ಹೇಳ್ಬೋದಾಗುತ್ತೆ. ಅದು ಕೂಡ 75th ಇಂಡಿಪೆಂಡೆನ್ಸ್ ಡೇ ಈವ್ ನ ಸಂದರ್ಭದಲ್ಲಿ ಇದನ್ನ ತರ್ತಾ ಇರ್ತಕ್ಕಂಥದ್ದು ಒಂದು ಒಳ್ಳೆ ಸಮಯ ಅಂತ ಕೂಡ ಇಲ್ಲಿ ಗುರುತಿಸಬಹುದಾಗುತ್ತೆ. ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಅದರಲ್ಲೂ ಕೂಡ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಕೂಡ ಈಗ ಇಂಟ್ರೊಡ್ಯೂಸ್ ಮಾಡ್ತಿರುವಂತ ಸಂದರ್ಭದಲ್ಲಿ ಇಂಥ ಒಂದು ಕರಿಕ್ಯುಲಮ್ ಅನ್ನ ಕೂಡ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥದ್ದು ಇವೆಲ್ಲವೂ ಕೂಡ ಒಂದು ಎಜುಕೇಶನಲ್ ರಿಫಾರ್ಮ್ಸ್ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ರಿಫಾರ್ಮ್ಸ್ ಇನ್ ಎಜುಕೇಶನ್ ಅನ್ನುವಂತ ಒಂದು ಸಬ್ಜೆಕ್ಟ್ ನ ಕುರಿತು ನಾವು ಉತ್ತರಗಳನ್ನ ಬರೆಯುವಾಗ ಎಸ್ಸೆಯನ್ನ ಬರೆಯುವಾಗ ಇದನ್ನು ಕೂಡ ನಾವು ಈ ಒಂದು ಅಂಶವನ್ನು ಕೂಡ ಆಡ್ ಮಾಡ್ಕೊಳ್ಬಹುದಾಗುತ್ತೆ. ಇದು ನಮ್ಮ ಉತ್ತರಕ್ಕೆ ವ್ಯಾಲ್ಯೂ ಅಡಿಷನ್ ಆಗಿ ಇರುತ್ತೆ. ಮುಂದಿನ ಆರ್ಟಿಕಲ್ ಗುಜರಾತ್ ಟು ಸೆಟ್ ಅಪ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಇನ್ PPP ಮೋಡ್ ಅನ್ನುವಂಥದ್ದು. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೋಡ್ ಅನ್ನ ಹಲವಾರು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಪ್ರಾಜೆಕ್ಟ್ಸ್ಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಈ ಒಂದು ಮೋಡ್ ಅನ್ನ ಬಳಕೆ ಮಾಡ್ಕೊಳ್ಳಾಗ್ತಾ ಇತ್ತು. ಈಗ ಶಿಕ್ಷಣ ಕ್ಷೇತ್ರದಲ್ಲೂ ಕೂಡ ಗುಜರಾತ್ ರಾಜ್ಯದಲ್ಲಿ ಮೊದಲ ಬಾರಿಗೆ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳನ್ನ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮೋಡ್ನಲ್ಲಿ ಸೆಟಪ್ ಮಾಡೋದಕ್ಕೆ ಈ ರಾಜ್ಯ ಸರ್ಕಾರ ಒಂದು ಗುರಿಯನ್ನ ಹಾಕೊಳ್ತಾ ಇರತಕ್ಕಂಥದ್ದು. ಇಲ್ಲಿ ಮೆರಿಟೋರಿಯಸ್ ಚಿಲ್ಡ್ರನ್ಸ್ಗಳಿಗೆ ಸರ್ಕಾರವು ವಾರ್ಷಿಕವಾಗಿ 60,000 ರೂಪಾಯಿಯನ್ನ ಒಂದು ವಿದ್ಯಾರ್ಥಿಗೆ ಅಂತ ಹೇಳಿ ಎಲ್ಲ ಎಕ್ಸ್ಪೆನ್ಸಸ್ ಕೂಡ ಇನ್ಕ್ಲೂಸಿವ್ ಆಗುವಂತೆ ನೀಡುವಂಥದ್ದು ಮತ್ತು ಪ್ರತಿ ವರ್ಷವೂ ಕೂಡ ಇದನ್ನ 7% ಆನ್ಯುಯಲ್ ಇನ್ಕ್ರಿಮೆಂಟ್ ಅನ್ನ ನೀಡ್ತಾ ಹೋಗ್ತಾರೆ ರಿಕರಿಂಗ್ ಎಕ್ಸ್ಪೆನ್ಸಸ್ ಅನ್ನ PPP ಮೋಡ್ ನಲ್ಲಿ ಮೀಟ್ ಮಾಡೋದಕ್ಕೆ ಅಂತ ಹೇಳಿ. ಇನ್ನ ಇದರ ಅಡಿಯಲ್ಲಿ ಲಾರ್ಜ್ ಕ್ಯಾಂಪಸಸ್ ಅನ್ನ ಎನ್ವಿಸೇಜ್ ಮಾಡುವಂಥದ್ದು 2,000ದಿಂದ 10,000ವರೆಗೂ ಕೂಡ ವಿದ್ಯಾರ್ಥಿಗಳನ್ನ ಹೊಂದಿರುವಂತ ಲಾರ್ಜ್ ಕ್ಯಾಂಪಸಸ್ ಅನ್ನ ಮಾಡುವಂತ ಗುರಿಯನ್ನ ಹೊಂದಿದ್ದಾರೆ. ಗ್ರೇಡ್ 6th ಇಂದ ಗ್ರೇಡ್ 12th ವರೆಗೂ ಕೂಡ ಅಂದ್ರೆ 6ನೇ ತರಗತಿಯಿಂದ 12ನೇ ತರಗತಿಯಲ್ಲಿನ ಮಕ್ಕಳಿಗೆ ನೆರವಾಗುವಂತ ಒಂದು ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಗಳನ್ನ PPP ಮೋಡ್ ನಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು ಅನ್ನುವಂಥದ್ದು ಗುಜರಾತ್ ಈಗ ಹಾಕೊಳ್ತಾ ಇರ್ತಕ್ಕಂಥ ಒಂದು ಪ್ಲಾನ್ ಆಗಿರುತ್ತೆ. ಮೆರಿಟೋರಿಯಸ್ ಚಿಲ್ಡ್ರನ್ಗೆ ಹೆಲ್ಪ್ ಆಗುತ್ತೆ. ಬೈಲಿಂಗ್ವಿಯಲ್ ಮೀಡಿಯಂ ಅಲ್ಲಿ ಅಂದ್ರೆ ಎರಡೂ ಭಾಷೆಗಳಲ್ಲಿ ಇದನ್ನ ಪ್ರಾರಂಭ ಮಾಡುವಂಥದ್ದು. ಗುಜರಾತ್ ಮೀಡಿಯಂ ಆಗಿರ್ಬೋದು ಅಥವಾ ಇಂಗ್ಲಿಷ್ ಮೀಡಿಯಂ ಆಗಿರ್ಬೋದು ಎರಡೂ ಮೀಡಿಯಂಗಳಲ್ಲಿ ಈ ರೀತಿಯ ಶಾಲೆಗಳನ್ನ ತೆರೆಯೋದಕ್ಕೆ ಎಂಫಸಿಸ್ ಅನ್ನ ಕೂಡ ನೀಡ್ತಾ ಇದ್ದಾರೆ. ಈ ರೀತಿಯ PPP ಮೋಡ್ ಅನ್ನ ಶಿಕ್ಷಣ ಕ್ಷೇತ್ರದಲ್ಲಿ ತರ್ತಾ ಇರ್ತಕ್ಕಂಥದ್ದು ಒಂದು ಹೊಸ ಇನೋವೇಟಿವ್ ಮೆಥಡ್ ಆಗುತ್ತೆ. ಇದು ಯಾವ ರೀತಿಯಾಗಿ ರಿಸಲ್ಟ್ಸ್ ಗಳನ್ನ ಈಲ್ಡ್ ಮಾಡುತ್ತೆ ಅನ್ನೋದಂತನ್ನ ನೋಡೋಣ. ಈ ಪಾಲಿಸಿ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ 1 ಲಕ್ಷ ವಿದ್ಯಾರ್ಥಿಗಳ ಒಂದು ಕೆಪಾಸಿಟಿಯನ್ನ ಕ್ರಿಯೇಟ್ ಮಾಡುವಂತ ಒಂದು ಗುರಿಯನ್ನ ಕೂಡ ಮುಂದಿನ 2-3 ವರ್ಷಗಳಲ್ಲಿ ರೀಚ್ ಆಗುವಂತ ಗುರಿಯನ್ನ ಕೂಡ ಇವರು ಹೊಂದಿರತಕ್ಕಂಥದ್ದು. ಗುಜರಾತ್ ಸರ್ಕಾರ ಹೇಳುವಂತೆ ವರ್ಲ್ಡ್ ಬ್ಯಾಂಕ್ ಇಂದ ಫಂಡ್ ಆಗಿರ್ತಕ್ಕಂಥ ಮಿಷನ್ ಸ್ಕೂಲ್ಸ್ ಆಫ್ ಎಕ್ಸಲೆನ್ಸ್ ಪ್ರಾಜೆಕ್ಟ್ ಅನ್ನುವಂತ ಒಂದು ಪ್ರಾಜೆಕ್ಟ್ ಏನಿದೆ ಅದರ ಭಾಗವಾಗಿ ಗುಜರಾತ್ ಈಗ ಗುಜರಾತ್ ನಲ್ಲಿರ್ತಕ್ಕಂಥ ಎಜುಕೇಶನ್ ಸೆಕ್ಟರ್ ಅನ್ನ ಟ್ರಾನ್ಸ್ಫಾರ್ಮ್ ಮಾಡೋದಕ್ಕೆ ಹೊರಟಿದೆ. ಅದರ ಭಾಗವಾಗಿಯೇ ಈ ರೀತಿಯ ಒಂದು PPP ಮೋಡ್ ನಲ್ಲಿನ ರೆಸಿಡೆನ್ಷಿಯಲ್ ಶಾಲೆಗಳನ್ನ ತೆರೆಯೋದಕ್ಕೆ ಗುಜರಾತ್ ಈಗ ಹೊಸದಾದಂತ ಒಂದು ಯೋಜನೆಯನ್ನ ಹಾಕೊಳ್ತಾ ಇರ್ತಕ್ಕಂಥದ್ದು. ಮುಂದಿನ ಆರ್ಟಿಕಲ್ ಅಮಿಡ್ ತಾಲಿಬಾನ್ ಬ್ಲಿಡ್ಸ್ ಗವರ್ಮೆಂಟ್ ರಿವ್ಯೂಸ್ ಪ್ಲಾನ್ಸ್ ಆನ್ ಎಂಬಸಿ ಆಪರೇಷನ್ಸ್ ಇನ್ ಕಾಬೂಲ್ ಅನ್ನುವಂಥದ್ದು. ತಾಲಿಬಾನ್ ಅನ್ನುವಂಥದ್ದು ಅಫ್ಘಾನಿಸ್ತಾನದಲ್ಲಿ ಅಡ್ವಾನ್ಸ್ ಆಗ್ತಾನೆ ಇರುವಂಥದ್ದು. ಇದರ ಹಿನ್ನೆಲೆಯಲ್ಲಿ ಕಾಬೂಲ್ ಅಫ್ಘಾನಿಸ್ತಾನದ ಕ್ಯಾಪಿಟಲ್ ಸಿಟಿ ಕಾಬೂಲಿನ ಹತ್ತಿರ 50 ಕಿಲೋಮೀಟರ್ನ ಟೆರಿಟರಿಯೊಳಗೂ ಕೂಡ ತಾಲಿಬಾನ್ ಅನ್ನುವಂಥದ್ದು ಈಗ ಪ್ರವೇಶ ಮಾಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಮುಂದೆ ತಾಲಿಬಾನ್ನವರು ಕಾಬೂಲ್ ಅನ್ನು ಕೂಡ ಅಕ್ವೈರ್ ಮಾಡ್ಕೊಳ್ಳುವಂಥದ್ದು ಹತ್ತಿರದಲ್ಲಿದೆ ಅನ್ನುವಂಥ ಕಾರಣದಿಂದ ಕಾಬೂಲ್ನಲ್ಲಿರ್ತಕ್ಕಂಥ ತನ್ನೆಲ್ಲ ಎಂಬಸಿಸ್ಗಳಿಂದ ತಮ್ಮ ಸ್ಟಾಫ್ಸ್ಗಳನ್ನ ಹಲವಾರು ಕಂಟ್ರೀಸ್ಗಳು ವಾಪಸ್ ಕರೆಸ್ಕೊಳ್ತಾ ಇದ್ದಾರೆ. ಇದಕ್ಕಾಗಿ ತಮ್ಮ ಸೆಕ್ಯೂರಿಟಿ ಫೋರ್ಸಸ್ಗಳನ್ನ ಕೂಡ ಅಲ್ಲಿ ಕಳಿಸ್ಕೊಡ್ತಾ ಇರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಭಾರತ ಸರ್ಕಾರ ಕೂಡ ಈಗಾಗಲೇ ಮಜರೆ ಶರೀಫ್ ಕಾಂದಹಾರ್ನಲ್ಲಿ ಇದ್ದಂತ ತಮ್ಮ ಕನ್ಸುಲೇಟ್ಸ್ ಗಳನ್ನ ಕ್ಲೋಸ್ ಮಾಡಿದೆ. ಅಲ್ಲಿರ್ತಕ್ಕಂಥ ಸ್ಟಾಫ್ ಅನ್ನು ಕೂಡ ಭಾರತ ಈಗ ವಾಪಸ್ ಕರೆಸ್ಕೊಂಡಿರ್ತಕ್ಕಂಥದ್ದು. ಕಾಬೂಲ್ನಲ್ಲಿ ಫುಲ್ಲಿ ಆಪರೇಷನಲ್ ಆಗಿದ್ದಂತ ಇಂಡಿಯನ್ ಎಂಬಸಿ ಕೂಡ ಈಗ ಈ ಒಂದು ನಿರ್ಧಾರವನ್ನ ಬೇರೆ ಬೇರೆ ರಾಷ್ಟ್ರಗಳು ತಗೊಳ್ತಿರ್ತಕ್ಕಂಥ ಈ ನಿರ್ಧಾರವನ್ನ ಭಾರತವೂ ಕೂಡ ತಗೊಳ್ಳುವಂತ ಒಂದು ಯೋಚನೆಯನ್ನ ಮಾಡ್ತಾ ಇರ್ತಕ್ಕಂಥದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. US, UK, ಯುರೋಪಿಯನ್ ಯೂನಿಯನ್ ಕಂಟ್ರೀಸ್ಗಳು ಕೂಡ ತಮ್ಮ ಸಿಟಿಸನ್ಸ್ ಗಳನ್ನ ಇಲ್ಲಿಂದ ಫ್ಲೋನ್ ಔಟ್ ಮಾಡಿರ್ತಕ್ಕಂಥದ್ದು. ಯಾಕೆಂದ್ರೆ ತಾಲಿಬಾನಿಗರು ಅಷ್ಟೊಂದು ಅಡ್ವಾನ್ಸ್ ಆಗಿ ಅಫ್ಘಾನಿಸ್ತಾನದಲ್ಲಿ ಎಲ್ಲ ಪ್ರದೇಶಗಳನ್ನು ಕೂಡ ಅಕ್ವೈರ್ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಂಡಿಯನ್ ಗವರ್ಮೆಂಟ್ ಅನ್ನುವಂಥದ್ದು ಕೂಡ ಸೀರೀಸ್ ಆಫ್ ಕನ್ಸಲ್ಟೇಷನ್ಸ್ ಗಳನ್ನ ತನ್ನ ಕಾಬೂಲ್ನಲ್ಲಿರ್ತಕ್ಕಂಥ ತನ್ನ ಎಂಬಸಿಯಲ್ಲಿರ್ತಕ್ಕಂಥ ಆಪರೇಷನ್ಸ್ ಗಳನ್ನ ಸ್ಕೇಲ್ ಡೌನ್ ಮಾಡಬೇಕಾ ಅನ್ನೋದ್ರ ಬಗ್ಗೆ ಸೀರೀಸ್ ಆಫ್ ಕನ್ಸಲ್ಟೇಷನ್ಸ್ ಗಳನ್ನ ಈಗ ನಡೆಸ್ತಾ ಇರ್ತಕ್ಕಂಥದ್ದು. ತಾಲಿಬಾನ್ ಈಗಾಗಲೇ ಕಾಬೂಲ್ ಹತ್ತಿರದಲ್ಲಿರ್ತಕ್ಕಂಥ ಟೆರಿಟರಿಯನ್ನು ಕೂಡ ಆಕ್ಯುಪೈ ಮಾಡ್ಕೊಂಡಿದೆ. ಈ ಹಿನ್ನೆಲೆಯಲ್ಲಿ ಅಫ್ಘಾನಿಸ್ತಾನ್ ಪ್ರೆಸಿಡೆಂಟ್ ಅಶ್ರಫ್ ಘಾನಿ ಅವರು ತಮ್ಮ ಅಫ್ಘಾನಿಸ್ತಾನ್ ನ್ಯಾಷನಲ್ ಡಿಫೆನ್ಸ್ ಅಂಡ್ ಸೆಕ್ಯೂರಿಟಿ ಫೋರ್ಸಸ್ ಅನ್ನ ಯಾವ ರೀತಿಯಾಗಿ ರಿಮೊಬಿಲೈಸ್ ಮಾಡಬೇಕು
ಮತ್ತು ಈ ಕಾಬೂಲ್ ಅನ್ನುವಂಥ ಕ್ಯಾಪಿಟಲ್ ಸಿಟಿಯನ್ನ ಅದರ್ ಸಿಟೀಸ್ಗಳನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳೋದಕ್ಕೆ ಯಾವ ರೀತಿಯಾಗಿ ರಿಮೊಬಿಲೈಸ್ ಮಾಡಬೇಕು ತಮ್ಮ ಸೆಕ್ಯೂರಿಟಿ ಫೋರ್ಸಸ್ ಅನ್ನ ಅಂತ ಹೇಳಿ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಭಾರತೀಯರು ಯಾವ ರೀತಿಯಾಗಿ ಅಲ್ಲಿನ ಎಂಬಸಿಯಲ್ಲಿ ನಮ್ಮ ಆಪರೇಷನ್ಸ್ಗಳನ್ನ ಸ್ಕೇಲ್ ಡೌನ್ ಮಾಡಬೇಕಾ ಅನ್ನುವಂಥದ್ರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇರ್ತಕ್ಕಂಥದ್ದು. ಆದ್ರೆ US ನವರು ಇತ್ತೀಚೆಗೆ ನೀಡಿರ್ತಕ್ಕಂಥ ಒಂದು ವರದಿಯನ್ನ ನೋಡಿದಾಗ US ಇಂಟೆಲಿಜೆನ್ಸ್ ರಿಪೋರ್ಟ್ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲೇ ಕಾಬೂಲ್ ಅನ್ನುವಂಥದ್ದು ಪಾಕಿಸ್ತಾನಿಯರ ಪಾಲಾಗುತ್ತೆ ಅನ್ನುವಂಥದ್ದನ್ನ ಒಂದು ವರದಿಯನ್ನ ತಿಳಿಸಿದೆ. ಈ ಟೈಮ್ ಲೈನ್ ಅನ್ನ ನೋಡಿದಾಗ, ಈ ರಿಪೋರ್ಟ್ ಅನ್ನ ಇಂಟೆಲಿಜೆನ್ಸ್ ರಿಪೋರ್ಟಿನ ಟೈಮ್ ಲೈನ್ ಅನ್ನ ನೋಡಿದಾಗ ಅಲ್ಲಿರ್ತಕ್ಕಂಥ ಸಾಕಷ್ಟು ಎಂಬಸೀಸ್ಗಳ ಸ್ಟಾಫಿಗೆ ಡೈಲಮಾ ಅನ್ನುವಂಥದ್ದು ಕಾಡುತ್ತೆ. ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರಾಷ್ಟ್ರಗಳು ಈಗಾಗಲೇ ತಮ್ಮ ಸ್ಟಾಫ್ಸ್ ಅನ್ನ ವಾಪಸ್ ಕರೆಸ್ಕೊಳ್ತಾ ಇದ್ದಾರೆ. ಹಾಗಾಗಿ ಭಾರತವು ಕೂಡ ಇಂಥ ಒಂದು ಯೋಚನೆಯನ್ನ ಮಾಡೋದಕ್ಕೆ ಶುರು ಮಾಡಿದೆ. ಫಾರ್ಮರ್ ಅಂಬಾಸಿಡರ್ ಟು ಅಫ್ಘಾನಿಸ್ತಾನ್ ಅಮರ್ ಸಿನ್ಹಾ ಅವರು ಹೇಳೋ ಪ್ರಕಾರ ಸೆಕ್ಯೂರಿಟಿ ಆಫ್ ಇಂಡಿಯನ್ ಪರ್ಸನಲ್ ಅನ್ನುವಂಥದ್ದು ಪ್ಯಾರಮೌಂಟ್ ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ. ಆದರೂ ಕೂಡ ಈಗಿನ ಒಂದು ಟೈಮಿಂಗ್ ನಲ್ಲಿ ಯಾವ ರೀತಿಯಾದಂತಹ ನಿರ್ಧಾರಗಳನ್ನು ತಗೊಳ್ಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಕೇರ್ಫುಲ್ ಆಗಿ ಡಿಸಿಷನ್ಸ್ ಅನ್ನ ತಗೊಳ್ಬೇಕು ಅಂತ ಹೇಳಿ ಅವರು ಇಲ್ಲಿ ತಿಳಿಸ್ತಾ ಇರ್ತಕ್ಕಂಥದ್ದು. ಒಟ್ಟಾರೆ ಅಫ್ಘಾನಿಸ್ತಾನದಲ್ಲಿ ಭಾರತವು ಅಲ್ಲಿನ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡೋದಕ್ಕೆ, ಅಫ್ಘಾನಿಸ್ತಾನದಲ್ಲಿ ಪಾರ್ಲಿಮೆಂಟ್ ಅನ್ನ ಬಿಲ್ಡ್ ಮಾಡೋದಕ್ಕೆ, ಅಲ್ಲಿನ ಶಿಕ್ಷಣ ವ್ಯವಸ್ಥೆಯನ್ನ ಡೆವಲಪ್ ಮಾಡೋದಕ್ಕೆ ಅಂತ ಹೇಳಿ ಬಹಳಷ್ಟು ಹೂಡಿಕೆಯನ್ನ ಮಾಡಿದೆ, ಬಹಳಷ್ಟು ಹಣವನ್ನ ವ್ಯಯ ಮಾಡಿದೆ. ಇದರ ಒಂದು ಲಾಭವನ್ನ ಪಡಿಬೇಕು ಅಂತ ಅಂದ್ರೆ ಅಫ್ಘಾನ್ ಗವರ್ಮೆಂಟ್ ಒಟ್ಟಿಗೆ ಭಾರತ ಒಳ್ಳೆಯ ಒಂದು ಸ್ನೇಹ ಬಾಂಧವ್ಯವನ್ನ ಹೊಂದಿತ್ತು. ಆದ್ರೆ ಅಲ್ಲಿ ಈಗ ತಾಲಿಬಾನ್ ಅನ್ನುವಂಥದ್ದು ಹೆಚ್ಚಿನದಾಗಿ ಅಲ್ಲಿನ ಒಂದು ಪ್ರದೇಶವನ್ನ ಈಗಾಗಲೇ ಆಕ್ಯುಪೈ ಮಾಡಿಕೊಂಡು ಇನ್ನೂ ಹೆಚ್ಚಿನ ಪ್ರದೇಶಗಳನ್ನ ಆಕ್ಯುಪೈ ಮಾಡ್ಕೊಳ್ಳುವಂತ ಒಂದು ಹೆಜ್ಜೆಯನ್ನ ಏನು ಇಟ್ಟಿದೆ. ಇದರಿಂದಾಗಿ ಭಾರತ ಈಗ ತಾಲಿಬಾನ್ ಒಟ್ಟಿಗೆ ಕೈ ಜೋಡಿಸಬೇಕಾಗುತ್ತೆ, ಇಲ್ಲ ಅಂತ ಅಂದ್ರೆ ಅಲ್ಲಿಂದ ಕಂಪ್ಲೀಟ್ ಒಂದು ಪ್ರೆಸೆನ್ಸ್ ಅನ್ನ ತಾವು ಕಳ್ಕೊಳ್ಬೇಕಾಗುತ್ತೆ. ಈ ರೀತಿಯ ಒಂದು ಪರಿಸ್ಥಿತಿ ಅನ್ನುವಂಥದ್ದು ಅಲ್ಲಿ ನಿರ್ಮಾಣ ಆಗ್ತಾ ಬಂದಿದೆ. ಇದರ ಹಿನ್ನೆಲೆಯಲ್ಲಿ ಭಾರತ ಕೂಡ ಆ ಕಾಬೂಲ್ನಲ್ಲಿರ್ತಕ್ಕಂಥ ತನ್ನ ಎಂಬಸಿಯ ಸ್ಟಾಫ್ ಅನ್ನ ವಾಪಸ್ ಕರೆಸ್ಕೊಳ್ಳೋದ್ರ ಬಗ್ಗೆ ಏನು ಮಾಡಬೇಕು ಅನ್ನುವಂಥ ಚಿಂತನೆಯನ್ನ ಕೂಡ ಇಲ್ಲಿ ಮಾಡ್ತಾ ಇರ್ತಕ್ಕಂಥದನ್ನ ಆರ್ಟಿಕಲ್ ನಮ್ಗೆ ತಿಳಿಸ್ತಾ ಇದೆ. ಕಳೆದ 20 ವರ್ಷಗಳಲ್ಲೂ ಕೂಡ ಅಫ್ಘಾನಿಸ್ತಾನದಲ್ಲಿ ಪೀಸ್ ಅನ್ನ ಕಾಪಾಡಬೇಕು ಅನ್ನುವಂಥ ಉದ್ದೇಶದಲ್ಲಿ ಮತ್ತು ತಾಲಿಬಾನಿನ ಪ್ರೆಸೆನ್ಸ್ ಅನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ US ನವರು ತಮ್ಮ ಟ್ರೂಪ್ಸ್ ಗಳನ್ನ ಅಫ್ಘಾನಿಸ್ತಾನದಲ್ಲಿ ನೆಲೆಸುವಂತೆ ಮಾಡಿದಂಥದ್ದು. ಆದ್ರೆ ಈಗ ಅಲ್ಲಿಂದ ತನ್ನ ಟ್ರೂಪ್ಸ್ ಗಳನ್ನ ವಾಪಸ್ ಕರೆಸ್ಕೊಳ್ತಾ ಇರುವಂತ ಒಂದು ನಿರ್ಧಾರವನ್ನ ನಾವು ಕಾಣಬಹುದಾಗುತ್ತೆ. ಇನ್ನೇನು ಸೆಪ್ಟೆಂಬರ್ ನಲ್ಲಿ ಕಂಪ್ಲೀಟ್ ಆಗಿ ತನ್ನ ಎಲ್ಲ ಟ್ರೂಪ್ಸ್ ಗಳನ್ನ ವಾಪಸ್ ಪಡೆಯುವಂತ ಒಂದು ಪ್ಲಾನ್ ಅನ್ನುವಂಥದ್ದು US ಗೆ ಇತ್ತು. ಈಗಾಗಲೇ ಹಂತ ಹಂತವಾಗಿ ಹಲವಾರು ಮಂದಿಯನ್ನ ವಾಪಸ್ ಕರೆಸ್ಕೊಂಡಿದೆ. ಇದರ ಹಿನ್ನೆಲೆಯಲ್ಲಿ ಹೀಗೆ ಅಫ್ಘಾನಿಸ್ತಾನದಿಂದ ತನ್ನ ಟ್ರೂಪ್ಸ್ ಗಳನ್ನ ವಾಪಸ್ ಕರೆಸ್ಕೊಳ್ಳೋದಕ್ಕೆ ಮುಂಚೆ ಆ ಪ್ರದೇಶದಲ್ಲಿ ಶಾಂತಿಯನ್ನ ತರಬೇಕು ಅಂತ ಹೇಳಿ US ನವರು ತಾಲಿಬಾನ್ ಮತ್ತು ಅಫ್ಘಾನಿಸ್ತಾನದ ಸರ್ಕಾರದ ನಡುವೆ ಪೀಸ್ ಅಗ್ರಿಮೆಂಟ್ ಅನ್ನ ಕೂಡ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೂ ಕೂಡ ಈಗ ತಾಲಿಬಾನ್ ಯಾವ ರೀತಿಯಾಗಿ ಹಂತ ಹಂತವಾಗಿ ಅಮೆರಿಕ ತನ್ನ ಟ್ರೂಪ್ಸ್ ಗಳನ್ನ ವಾಪಸ್ ಕರ್ಕೊಳ್ಳೋದಕ್ಕೆ ಶುರು ಮಾಡ್ತು, ಅಲ್ಲಿಂದ ತಾಲಿಬಾನ್ ಅನ್ನುವಂಥದ್ದು ಅಡ್ವಾನ್ಸ್ ಆಗೋದಕ್ಕೆ ಶುರು ಮಾಡಿದೆ. ಅಲ್ಲಿ ವೈಲೆನ್ಸ್ ಅನ್ನುವಂಥದ್ದು ಇನ್ನೂ ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಅಫ್ಘಾನಿಸ್ತಾನದಲ್ಲಿರ್ತಕ್ಕಂಥ ಗವರ್ಮೆಂಟ್ ಅನ್ನುವಂಥದ್ದು ದಿನೇ ದಿನೇ ತನ್ನ ಕಂಟ್ರೋಲ್ ಅನ್ನ ಅಲ್ಲಿ ಕಳ್ಕೊಳ್ತಾ ಇರ್ತಕ್ಕಂಥದನ್ನ ನಾವು ನೋಡಬಹುದಾಗುತ್ತೆ. ಪ್ರತಿದಿನ ಕೂಡ ಇದ್ರ ಬಗ್ಗೆ ನಾವು ಅಪ್ಡೇಟ್ಸ್ ಅನ್ನ ಓದ್ತಾನೆ ಇರ್ತೇವೆ. ಒಟ್ಟಾರೆಯಾಗಿ ಪರೀಕ್ಷೆಯ ಸಂದರ್ಭದಲ್ಲಿ ಮೇನ್ಸ್ ಉತ್ತರಗಳನ್ನ ಬರೆಯುವಾಗ ಅಲ್ಲಿಗೆ ನಾವು ಅಪ್ಡೇಟ್ ಆಗ್ತಾ ಇರಬೇಕು. ಹಂತ ಹಂತವಾಗಿ ಇದು ಎಲ್ಲಿ ಇದೆ ಸ್ಥಿತಿಗತಿಗಳನ್ನ ತಿಳ್ಕೊಳ್ತಾ ಇರಬೇಕು. ಭಾರತ ಮತ್ತು ಅಫ್ಘಾನಿಸ್ತಾನದ ಅಂತಾರಾಷ್ಟ್ರೀಯ ಸಂಬಂಧಗಳನ್ನ ಕುರಿತಾಗಿ ಪ್ರಶ್ನೆಗಳನ್ನ ಕೇಳಿದಾಗ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ ರೀತಿಯಾಗಿ ಟೆರರಿಸಂ ಅನ್ನುವಂಥದ್ದು ಮನೆ ಮಾಡಿದೆ ಅಂದಾಗ ಇದರ ಬಗೆಗೆ ಎಸ್ಸೆಗಳು ಅಥವಾ GS ಕ್ವೆಶನ್ಸ್ ಗಳಿಗೆ ಉತ್ತರಗಳನ್ನ ಬರೆಯುವಾಗ ಇಲ್ಲಿ ಆಗ್ತಿರ್ತಕ್ಕಂಥ ಪ್ರತಿದಿನದ ಬೆಳವಣಿಗೆಗಳು ನಮ್ಗೆ ಗೊತ್ತಿದ್ರೆ ನಾವು ಕೂಡ ಅಪ್ಡೇಟ್ ಆಗಿರ್ತೀವಿ, ನಮ್ಮ ಉತ್ತರಗಳು ಕೂಡ ಎನ್ಹಾನ್ಸ್ಡ್ ಆಗಿ ಇರುವಂತೆ ಬರೆಯೋದಕ್ಕೆ ಸಾಧ್ಯ ಆಗುತ್ತೆ. ಮುಂದಿನ ಆರ್ಟಿಕಲ್ ಪಾರ್ಲಿಮೆಂಟ್ ಈಸ್ ದ ಟೆಂಪಲ್ ಆಫ್ ಡೆಮಾಕ್ರಸಿ ಸೇಸ್ ಪ್ರೆಸಿಡೆಂಟ್ ಅನ್ನುವಂಥದ್ದು. 75ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ಸಂಭ್ರಮಾಚರಣೆಯ ಈ ಒಂದು ನೆನಪಿನಲ್ಲಿ ನಿನ್ನೆ ಮಾತನಾಡಿರ್ತಕ್ಕಂಥ ಭಾರತದ ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ಅವರು ಪಾರ್ಲಿಮೆಂಟ್ ಅನ್ನ ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ ಹೇಳಿ ಕರಿತಾ ಇರ್ತಕ್ಕಂಥದನ್ನ ಕಾಣ್ಬೋದಾಗುತ್ತೆ. ಪಾರ್ಲಿಮೆಂಟ್ ಅನ್ನುವಂಥದ್ದು ಒಂದು ಹೈಯೆಸ್ಟ್ ಫೋರಮ್ ಆಗುತ್ತೆ. ಭಾರತದ ಯಾವುದೇ ವಿಚಾರಗಳ ಬಗ್ಗೆ ಡಿಸ್ಕಷನ್ ಆಗೋದಕ್ಕೆ, ಡಿಬೇಟ್ ಆಗೋದಕ್ಕೆ ಮತ್ತು ಅಂತ ಇಶ್ಯೂಸ್ಗಳ ಬಗ್ಗೆ ಯಾವುದೇ ನಿರ್ಧಾರಗಳನ್ನು ತಗೊಳ್ಳೋದಕ್ಕೆ ಮತ್ತು ಭಾರತದ ಜನಗಳ ವೆಲ್ ಬೀಯಿಂಗಿಗಾಗಿ ಯಾವುದೇ ನಿರ್ಧಾರಗಳನ್ನು ತಗೊಳ್ಳುವಂತ ಒಂದು ಪವಿತ್ರ ಸ್ಥಳ. ಹಾಗಾಗಿ ಪಾರ್ಲಿಮೆಂಟ್ ಅನ್ನುವಂಥದ್ದು ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ ಹೇಳಿ ಇವರು ಗುರುತಿಸ್ತಾ ಇರ್ತಕ್ಕಂಥದ್ದು. ಮಾನ್ಸೂನ್ ಸೆಷನ್ ಅನ್ನುವಂಥದ್ದು ಇತ್ತೀಚೆಗೆ ಮುಕ್ತಾಯಗೊಂಡಿದೆ ಪಾರ್ಲಿಮೆಂಟ್ ಎಂದು ಮತ್ತು ಈ ಒಂದು ಮಾನ್ಸೂನ್ ಸೆಷನ್ ಅನ್ನ ಅಪೋಸಿಷನ್ ಪಾರ್ಟೀಸ್ಗಳು ಈ ಮಾನ್ಸೂನ್ ಸೆಷನ್ ಸಂದರ್ಭದಲ್ಲಿ ಸಾಕಷ್ಟು ವಿಚಾರವಾಗಿ ಹೊರಗುಳಿತಾ ಬಂದ್ರು ಮತ್ತು ಹಾಗಿದ್ದು ಕೂಡ ಹಲವಾರು ಬಿಲ್ಸ್ಗಳು ಪಾಸ್ ಆಗಿದೆ. ಈ ಎಲ್ಲ ಕಾರಣಕ್ಕೆ ಡೆಮಾಕ್ರಸಿಯ ಮರ್ಡರ್ ಅನ್ನುವಂಥದ್ದು ಆಗ್ತಾ ಇದೆ ಅಂತ ಹೇಳಿ ಅಪೋಸಿಷನ್ಸ್ಗಳು ಕ್ರಿಟಿಸೈಸ್ ಮಾಡಿದಂತ ಸಂದರ್ಭದಲ್ಲಿ ಇಂಥ ಒಂದು ಮಾತನ್ನ ರಾಮನಾಥ್ ಕೋವಿಂದ್ ಅವರು ಪಾರ್ಲಿಮೆಂಟ್ ಅನ್ನ ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ ಹೇಳಿ ಗುರುತಿಸ್ತಾ ಇರ್ತಕ್ಕಂಥದನ್ನ ಕಾಣ್ಬೋದಾಗುತ್ತೆ. ಸೆಕೆಂಡ್ ವೇವ್ ಆಫ್ ಪ್ಯಾಂಡಮಿಕ್ ಅನ್ನುವಂಥದ್ದು ಟೆರಿಬಲ್ ಆಗಿರ್ತಕ್ಕಂಥದನ್ನ ನಾವು ಕಂಡ್ವಿ.
ಅದರ ಭಾಗವಾಗಿ ಹಲವಾರು ಮಂದಿ ಸಾವಿಗೀಡಾಗಿದ್ದಾರೆ. ಅವರಿಗೆ ಒಂದು ಡೀಪ್ ಕಂಡೋಲೆನ್ಸಸ್ ಅನ್ನ ಕೂಡ ತಿಳಿಸ್ತಾ ಈ ಒಂದು ಡೆವಾಸ್ಟೇಟಿಂಗ್ ಎಫೆಕ್ಟ್ಸ್ ಇಂದ ನಾವು ಹೊರಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದು ಎಷ್ಟು ಹೆಚ್ಚಿನ ಮಟ್ಟಿಗೆ ಇನ್ಫ್ರಾಸ್ಟ್ರಕ್ಚರ್ ನ ಹೊಂದಿರತಕ್ಕಂಥ ಯಾವ ಒಂದು ಅಡ್ವಾನ್ಸ್ಡ್ ಕಂಟ್ರೀಸ್ಗಳು ಕೂಡ ಇಂಥ ಒಂದು ಕ್ರೈಸಿಸ್ ಅನ್ನ ವಿತ್ಸ್ಟ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಎನಾರ್ಮಸ್ ಪ್ರಪೋರ್ಷನ್ಸ್ಗಳಲ್ಲಿ ಎಲ್ಲ ಕಂಟ್ರೀಸ್ಗಳು ಕೂಡ ಅಡ್ವರ್ಸ್ ಇಂಪ್ಯಾಕ್ಟ್ಸ್ ಗಳನ್ನ ಫೇಸ್ ಮಾಡಬೇಕಾಗಿ ಬಂದಿದೆ. ಭಾರತವು ಕೂಡ ಹೊರತೇನಲ್ಲ. ಹಾಗಾಗಿ ಇವತ್ತಿಗೂ ಕೂಡ ಇದರಿಂದ ನಾವು ಕಂಪ್ಲೀಟ್ ಆಗಿ ಮುಕ್ತರಾಗಿದ್ದೇವೆ ಅಂತಲ್ಲ, ನಾವು ಇವತ್ತು ಕೂಡ ಎಕ್ಸ್ಟ್ರಾ ಕಾಷನ್ ಅನ್ನ ಹೊಂದಬೇಕು. ನಮ್ಮ ಗಾರ್ಡ್ಸ್ ಗಳನ್ನ ನಾವು ಅಂದ್ರೆ ನಮ್ಮ ಮಾಸ್ಕ್ ಗಳನ್ನ ಹಾಕೊಳ್ಳುವಂಥದ್ದು, ಮೆಷರ್ಸ್ ಗಳನ್ನ ತಗೊಳ್ಳುವಂಥದ್ದು, ಆಂಟಿ ಕರೋನಾ ಮೆಷರ್ಸ್ ಗಳನ್ನ ತಗೊಳ್ಳುವಂಥದ್ದನ್ನ ನಾವು ಈಗಲೂ ಕೂಡ ಕಡಿಮೆ ಮಾಡಬಾರ್ದು ಅನ್ನುವಂಥದ್ದನ್ನ ತಿಳಿಸ್ತಾ ಇರ್ತಕ್ಕಂಥದ್ದು. ಇದರೊಟ್ಟಿಗೆ ಅಗ್ರಿಕಲ್ಚರ್ ಮಾರ್ಕೆಟಿಂಗ್ ರಿಫಾರ್ಮ್ಸ್ ಗಳನ್ನುವಂಥದ್ದು ಈಗೇನು 3 ಫಾರ್ಮುಲಾಸ್ ಗಳನ್ನ ತಂದಿದ್ದಾರೆ, ಈ ಲಾಸ್ ಗಳ ಮುಖಾಂತರವಾಗಿ ತರ್ತಿರ್ತಕ್ಕಂಥ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ರಿಫಾರ್ಮ್ಸ್ ಗಳು ನೇಷನ್ ನಲ್ಲಿರ್ತಕ್ಕಂಥ ಫಾರ್ಮರ್ಸ್ ಗಳನ್ನ ಎಂಪವರ್ ಮಾಡೋದಕ್ಕೆ ಇರುವಂಥದ್ದು, ಅವರ ಪ್ರೊಡ್ಯೂಸಿಗೆ ಅವರಿಗೆ ಬೆಟರ್ ಪ್ರೈಸ್ ಅನ್ನ ನೀಡೋದಕ್ಕೆ ಬರ್ತಿರ್ತಕ್ಕಂಥ ಫಾರ್ಮುಲಾಸ್ಗಳು ಅಂತ ಹೇಳಿ ಅದನ್ನು ಕೂಡ ಇವರು ಸಮಜಾಯಿಷಿಯನ್ನ ಅದಕ್ಕೂ ಕೂಡ ನೀಡಿರ್ತಕ್ಕಂಥದ್ದು. ಹಾಗೆ ಒಲಿಂಪಿಕ್ಸ್ ನಲ್ಲಿ ಪರ್ಫಾರ್ಮ್ ಮಾಡಿರ್ತಕ್ಕಂಥ ಸ್ಟೆಲ್ಲರ್ ಪರ್ಫಾರ್ಮೆನ್ಸ್ ಅನ್ನ ತೋರಿಸಿರ್ತಕ್ಕಂಥ ಭಾರತದ ಸ್ಪೋರ್ಟ್ಸ್ ಪರ್ಸನ್ಸ್ ಗಳಿಗೆ ಅಪ್ಲಾಡ್ ಮಾಡುವಂತ ಕಾರ್ಯವನ್ನ ಕೂಡ ಮಾಡಿದ್ದಾರೆ. ಭಾರತದ 121 ವರ್ಷಗಳ ಒಲಿಂಪಿಕ್ ಹಿಸ್ಟ್ರಿಯಲ್ಲಿ ಅತಿ ಹೆಚ್ಚು ನಂಬರ್ ಆಫ್ ಮೆಡಲ್ಸ್ ಗಳನ್ನ ಈ ಬಾರಿ ತಗೊಂಡಿದೆ ಭಾರತ. 7 ಮೆಡಲ್ಸ್ ಗಳನ್ನ ಭಾರತ ತಗೊಂಡಿರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಸ್ಪೋರ್ಟ್ಸ್ ಪರ್ಸನ್ಸ್ ಗಳಿಗೆ ಅಪ್ಲಾಡ್ ಮಾಡುವಂತದನ್ನ ಕೂಡ ಈ ಒಂದು ಸ್ಪೀಚ್ ನಲ್ಲಿ ಕಾಣಬಹುದಾಗಿತ್ತು. ಇನ್ನ 75 ವರ್ಷಗಳ ಹಿಂದೆ ಭಾರತ ಸ್ವಾತಂತ್ರ್ಯ ಪಡ್ಕೊಂಡಂತ ಸಂದರ್ಭದಲ್ಲಿ ಭಾರತದಲ್ಲೇ ಡೆಮಾಕ್ರಸಿ ಅನ್ನುವಂಥದ್ದು ಸರ್ವೈವ್ ಆಗುತ್ತಾ ಅಂತ ಹೇಳಿ ಸಾಕಷ್ಟು ಮಂದಿ ಸ್ಕೆಪ್ಟಿಸಮ್ ಅನ್ನ ತೋರಿಸಿದನ್ನ ಅಂದ್ರೆ ಅನುಮಾನ ಪಟ್ಟಿದ್ದನ್ನ ಕಾಣಬಹುದಾಗಿತ್ತು. ಆದ್ರೆ ಭಾರತದಲ್ಲಿ ಡೆಮಾಕ್ರಸಿಯ ರೂಟ್ಸ್ ಅನ್ನುವಂಥದ್ದು ಸಾಕಷ್ಟು ಏನ್ಷಿಯಂಟ್ ಟೈಮ್ಸ್ ಇಂದಲೂ ಕೂಡ ಭಾರತದ ಮಣ್ಣಿನಲ್ಲಿ ಇದು ನರ್ಚರ್ ಆಗ್ತಾ ಬಂದಿದೆ. ಇವತ್ತಿನ ಮಾಡರ್ನ್ ಟೈಮ್ಸ್ಗಳಲ್ಲೂ ಕೂಡ ವೆಸ್ಟರ್ನ್ ನೇಷನ್ಸ್ಗಳು ಅಡ್ವಾನ್ಸ್ಡ್ ಅಂತ ಗುರುತಿಸ್ಕೊಳ್ಳುವಂತ ಹಲವಾರು ವೆಸ್ಟರ್ನ್ ನೇಷನ್ಸ್ಗಳಿಂದಲೂ ಕೂಡ ನಾವು ಮುಂದಿದ್ದೇವೆ. ಅಡಲ್ಟ್ ಫ್ರಾಂಚೈಸ್ ಅನ್ನ ಎಲ್ಲರಿಗೂ ಕೂಡ ಆಫರ್ ಮಾಡುವಲ್ಲಿ ರಿಗಾರ್ಡ್ಲೆಸ್ ಎನಿ ಡಿಸ್ಟಿಂಕ್ಷನ್ಸ್ ವಿ ಹ್ಯಾವ್ ಆಫರ್ಡ್ ಅಡಲ್ಟ್ ಫ್ರಾಂಚೈಸ್ ಟು ಎವ್ರಿ ಒನ್ ಅನ್ನುವಂಥದ್ದು ನಮ್ಮ ಒಂದು ಹೆಮ್ಮೆಯ ವಿಷಯ ಅನ್ನುವಂಥದ್ದನ್ನು ಕೂಡ ಇವರು ತಿಳಿಸ್ತಾ ಇರ್ತಕ್ಕಂಥದ್ದು. ಇನ್ನು ಭಾರತದಲ್ಲಿ ಪಾರ್ಲಿಮೆಂಟರಿ ಡೆಮಾಕ್ರಸಿಯನ್ನು ನಾವು ಅಡಾಪ್ಟ್ ಮಾಡಿಕೊಂಡು ಭಾರತದ ಎಲ್ಲ ವಿಚಾರಗಳನ್ನ ಅಲ್ಲಿ ಡಿಸ್ಕಸ್ ಮಾಡುವಂಥದ್ದು, ಡಿಬೇಟ್ ಮಾಡುವಂಥದ್ದು, ಭಾರತೀಯರ ವೆಲ್ ಬೀಯಿಂಗ್ಗೆ ಅಂತ ಹೇಳಿ ಡಿಸೈಡ್ ಮಾಡುವಂಥದ್ದು, ಎಲ್ಲ ಕಾರ್ಯಗಳನ್ನ ನಾವು ಪಾರ್ಲಿಮೆಂಟ್ ಅಲ್ಲಿ ಮಾಡೋದ್ರಿಂದ ಪಾರ್ಲಿಮೆಂಟ್ ಅನ್ನುವಂಥದ್ದು ಟೆಂಪಲ್ ಆಫ್ ಡೆಮಾಕ್ರಸಿ ಅಂತ ಕೂಡ ಇವರು ಗುರುತಿಸ್ತಾ ಇರ್ತಕ್ಕಂಥದ್ದು. ನಮ್ಮ ಪಾರ್ಲಿಮೆಂಟ್ ಅನ್ನುವಂಥದ್ದು ಆದಷ್ಟು ಶೀಘ್ರದಲ್ಲಿ ಹೊಸ ಬಿಲ್ಡಿಂಗ್ ಅನ್ನ ಕೂಡ ನಾವು ಹೊಂದುತ್ತಾ ಇದ್ದೇವೆ. ಇದರೊಟ್ಟಿಗೆ ನಮ್ಮ ಒಂದು ಔಟ್ಲುಕ್ ಅನ್ನ ಕೂಡ ನಾವು ಬದಲಾಯಿಸ್ಕೊಳ್ತಿದ್ದೇವೆ. ನಮ್ಮ ಲಿಗಸಿಯನ್ನ ಹಾನರ್ ಮಾಡೋದ್ರೊಟ್ಟಿಗೆ ಕಂಟೆಂಪ್ರರಿ ವರ್ಲ್ಡ್ಗೆ ತಕ್ಕಂತೆ ಹೊಸದಾದಂತ ಒಂದು ಬಿಲ್ಡಿಂಗ್ ಕೂಡ ನಾವು ಕಾಲಿಡ್ತಾ ಇದ್ದೇವೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಹಾಗೆ ಜಮ್ಮು ಅಂಡ್ ಕಾಶ್ಮೀರದ ವಿಚಾರದಲ್ಲೂ ಕೂಡ ಹೊಸದಾದಂತ ಒಂದು ಸೂರ್ಯೋದಯವನ್ನ ಜಮ್ಮು ಕಾಶ್ಮೀರ ಕಾಣ್ತಾ ಇದೆ ಅನ್ನುವಂಥದ್ದನ್ನ ಕೂಡ ಅವರ ಒಂದು ಅಭಿಪ್ರಾಯವನ್ನ ನೀಡಿರ್ತಕ್ಕಂಥದ್ದು. ಒಟ್ಟಾರೆ 75ನೇ ವರ್ಷದ ಸಂಭ್ರಮಾಚರಣೆಯನ್ನ ಏನು ಸ್ವಾತಂತ್ರ್ಯ ದಿನಾಚರಣೆಗೆ ಸಂಬಂಧಪಟ್ಟಂತೆ ನಾವು ಅಮೃತ ಮಹೋತ್ಸವವನ್ನ ಈ ವರ್ಷ ಆಚರಿಸ್ತಿದ್ದೇವೆ. ಇದರ ಒಂದು ಇಂಡಿಪೆಂಡೆನ್ಸ್ ಡೇ ಈವ್ನ ಸಂದರ್ಭದಲ್ಲಿ ಮಾತನಾಡಿರ್ತಕ್ಕಂಥ ರಾಮನಾಥ್ ಕೋವಿಂದ್ ಅವರ ಮಾತುಗಳಲ್ಲಿರ್ತಕ್ಕಂಥ ಅಂಶಗಳು ಈ ಆರ್ಟಿಕಲ್ ಅಲ್ಲಿ ತಿಳಿದು ಬರುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.